ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ತೆ. ಎಲ್ರು ಹೇಗಿದ್ರಿ? ಎಲ್ರು ಮಸ್ತ್ ಆಗಿದ್ರಿ? ಎಲ್ರು ಊಟ ಮಾಡ್ಕೊಂಡ ಕ್ಲಾಸ್ ಬಂದಿರ ಅನ್ಕೊಳ್ತೀನಿ. ನಾನು ಕೂಡ ಊಟ ಮಾಡ್ಕೊಂಡ ಕ್ಲಾಸಿಗೆ ಬಂದಿನ್ರಿ. ರೀಸನಿಂಗ್ ಒಂದು 5-6 ಪ್ರಶ್ನೆ ನೋಡ್ಕೊಂಡ್ ಬರೋಣ. ಯಾಕಂದ್ರೆ 6ರಿಂದ 7 ಗಂಟೆ ಕ್ಲಾಸ್ ನಾನು ಯೂಟ್ಯೂಬ್ ಒಳಗೆ ಮಾಡಿದ್ದೀನಿ. ಯೂಟ್ಯೂಬ್ ಲಿಂಕ್ ಬಂದ್ಬಿಟ್ಟು ನಮ್ದು ಟೆಲಿಗ್ರಾಮ್ ಬಯೋದೊಳಗೆ ಇನ್ಸ್ಟಾಗ್ರಾಮ್ ಬಯೋದ್ರೊಳಗೆ ಲಿಂಕ್ ಇದೆ, ಅಲ್ಲಿ ಜಾಯ್ನ್ ಆಗಿರಿ. ಅಲ್ಲಿಂದ ಕ್ಲಾಸಸ್ ನೋಡ್ರಿ, ಲೈವ್ ಕ್ಲಾಸ್ ಒಳಗೆ ಆಪ್ಷನ್ ಇರುತ್ತೆ. ಓಕೆ, ಸೊ ಸುಮಾರು ಜನ ಅಂದರೂ ಬಂದಿದ್ರಿ, ಆಲ್ಮೋಸ್ಟ್ ಒಂದು 100 ಮೆಂಬರ್ಸ್ನು ಬಂದಿದ್ರು ಅನಿಸುತ್ತೆ. ಆದರೂ ಕೂಡ ಎಲ್ಲರೂ ಕೂಡ ಕ್ಯಾಚ್ ಮಾಡಿದಿರಿ. ಸೊ ಯೂಟ್ಯೂಬ್ ಒಳಗೆ ಕ್ಲಾಸ್ ಮಾಡಬೇಕು ಇಲ್ಲ ಇನ್ಸ್ಟಾಗ್ರಾಮ್ನಾಗ ಕ್ಲಾಸ್ ಮಾಡಬೇಕು ನನಗೆ ತಿಳಿತಾ ಇಲ್ಲ. ಓಕೆ, ಇದೇನಿದೆ ನೋಡ್ರಿ, ರೀಸನಿಂಗ್ ಸಂಬಂಧಪಟ್ಟಿರೋ ಒಂದು ಪ್ರಶ್ನೆಗಳು ಕೊಟ್ಟಿದ್ದೀನಿ, ಮಸ್ತ್ ಇದಾವ. ಇಲ್ಲಿ 1+5ಕ್ಕೆ 26 ಅಂತ ಕೊಡ್ತಾ ಇದಾರ. ಹಂಗೆ 3+3ಕ್ಕೆ ಸರ್ 18 ಅಂತ ಬರಾಕತ್ತೈತ್ರಿ. 6+1ಕ್ಕೆ ಸರ್ 37 ಅಂತ ಕೊಟ್ಟಿದ್ದಾರೆ ಸರ್. ಇಲ್ಲಿ 18 ಅಂತ ಬಂದೈತ್ರಿ ಸರ್, ಇಲ್ಲಿ 26 ಬಂದೈತ್ರಿ. ಹಾಗಾದ್ರೆ 2+7 ಸರ್ ಯಾವ್ದು ಬರುತ್ತಾ, ಏನು ಬರುತ್ತ್ರಿ ಸರ್ ಉತ್ತರ ಅನ್ನೋದು ನಮ್ಗೆ ಕೇಳ್ತಾ ಇದಾರೆ. ಟ್ರೈ ಮಾಡ್ರಿ, ನೋಡೋಣ ಸರ್ ಏನು ಬರ್ಬೋದ್ರಿ, ಹೆಂಗ್ ಮಾಡಿದ್ರೆ ಆಗತ್ರಿ ಸರ್. 53 ಬರತ್ರಿ ಸರ್. ಆಪ್ಷನ್ ನಂಬರ್ ಡಿ ಬರುತ್ತೆ, ಆಪ್ಷನ್ ನಂಬರ್ ಎ ಬರತ್ರಿ. ಸರಿ, ಇನ್ಸ್ಟಾದಾಗ ಬ್ಯಾಡ್ರಿ ಸರಿ, ಮಾಡೋಣ್ರಿ. ಒಟ್ಟು ಯಾಕಂದ್ರೆ ಹುಡುಗರು ಎಲ್ಲಿ ಜಾಸ್ತಿ ಬರ್ತಾರಲ್ಲ ಅವ್ರಿಗೆ ನಾವು ಕ್ಯಾಚ್ ಮಾಡ್ಬೇಕಾಗತ್ರಿ. ಮಾಡೋಣ್ರಿ, ಏನಾದರೂ ಒಂದು ಅನುಕೂಲ ಮಾಡಿಕೊಡೋಣ. ಸ್ವಲ್ಪ ನಾಳೆಯಿಂದ ಎಲ್ಲರೂ ಕೂಡ 6ರಿಂದ 7 ಗಂಟೆಗೆ ಯೂಟ್ಯೂಬ್ ಕಡೆ ಬರಪ್ಪ. ನೋಡ್ರಿ, ಇಲ್ಲಿ ಸರ್ 1ರಿಂದ 5 ಅನ್ನೋದು ಹೆಂಗೆ ಬಂತ್ರಿ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಕೊಳ್ಳೋಣ. ಭಾರಿ ಸಿಂಪಲ್ ಐತ್ರಿ. ಇಲ್ಲಿ ಏನಿದೆ ಸರಿ ನೋಡ್ರಿ, ಇಲ್ಲಿ 1ರ ವರ್ಗಮೂಲ ಎಷ್ಟಾಗತ್ರಿ ಸರ್? 1ರ ವರ್ಗಮೂಲ ಸರ್ 1 ಐತ್ರಿ ಸರ್. 5ರ ವರ್ಗಮೂಲ ಬಂದ್ಬಿಡು ಸರ್ 25 ಐತ್ರಿ. 1+5 ಕುಡಿಸಿದಾಗ ನನಗೆ ಏನು ಉತ್ತರ ಬರುತ್ತೆ ಸರ್? 26 ಸಿಗುತ್ತಾ. 1ರ ವರ್ಗಮೂಲ 1 ಇಲ್ಲಿ ತಗೊಂಡಿದ್ದೀನಿ, ಇದೇ 5 ಇಲ್ಲಿ ತಗೊಂಡಿದ್ದೀನಿ, ಇದ್ರ ನಡುವೆ ನಾ ಕುಡಿಸಿದ್ದೀನಿ. ಈ ಕುಡಿಸೋ ಚಿಹ್ನೆ ಏನ್ ಮಾಡಿದೆ ಸರ್? ಇಲ್ಲಿ 1+5 ಮಾಡಿದಾಗ 26 ಸಿಕ್ಕೈತ್ರಿ. ಅದೇ ರೀತಿಯಾಗಿ ಸರ್ ಇಲ್ಲಿ ಬಂದ ನಂತರ ಇಲ್ಲಿ ಏನ್ ಮಾಡ್ತಾರೆ ನೋಡ್ಕೊಂಡ್ ಬರೋಣ. ಓಕೆ ಸರ್, 3ರ ವರ್ಗಮೂಲ 9 ಆಗತ್ತೆ ಸರ್. ಮತ್ 3ರ ವರ್ಗಮೂಲ ಸರ್ 9 ಆಗತ್ತೆ. 9 ಕುಡಿಸಿದಾನೆ, ಯಾಕಂದ್ರೆ ಇದೇ ಪ್ಲಸ್ ಚಿಹ್ನೆನ ನಾ ಇಲ್ಲಿ ಬಳಸ್ಕೊಂಡಿದ್ದೀನಿ. 9 ಸರಿ ಎಷ್ಟಾಗತ್ತಾ? 18 ಆಗತ್ತಾ? 18 ಅನ್ನೋದು ಸರ್ ಕೊಟ್ಟಿದ್ದಾನೆ. ಹಾಗಾದ್ರೆ ನಮಗೆ ಇಲ್ಲಿ ಲಾಜಿಕ್ ಗೊತ್ತಾಯ್ತ್ರಿ ಸರ್. ಡೈರೆಕ್ಟ್ ಈ ಕ್ವಶನ್ ಹೋಗ್ತೇನೆ ಇವಾಗ. 2ರ ವರ್ಗಮೂಲ ಸರ್ 4 ಐತ್ರಿ. 7ರ ವರ್ಗಮೂಲ ಬಂದ್ಬಿಟ್ಟು ಸರ್ 49 ಐತ್ರಿ. ಹಾಗಾದ್ರೆ ಇಲ್ಲಿ ಪ್ಲಸ್ ಚಿಹ್ನೆ ಇರೋ ಕಾರಣಕ್ಕೆ ಇದು ಕುಡಿಸ್ರಿ. 49 ಸರ್ 4ನ್ನ ಆಡ್ ಮಾಡಿದ್ವು ಅಂದ್ರೆ ಸರ್ ಆಪ್ಷನ್ ನಂಬರ್ ಎ ಸರ್ 53 ಬರತ್ತಾ ಇಲ್ಲ? 53 ಬರತ್ರಿ. 53 ಅನ್ನೋದು ನಾವು ಹಾಕಿದ್ವಿ. ಎಲ್ರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದೀರಿ. ಇದನ್ನ ನೀವು ಬಳಸ್ಕೋಬೇಕಪ್ಪ ಅಂದ್ರೆ ಇಲ್ಲಿ ವರ್ಗಮೂಲ ಅನ್ನೋದು ಕಲಿಬೇಕಾಗತ್ತಾ? ಏನ್ ಸರ್ ವರ್ಗಮೂಲ ಅನ್ನೋದು ನಿಮಗೆ ಗೊತ್ತಿತ್ತಂದ್ರೆ ಈ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತೀರಿ. ವರ್ಗಮೂಲಕ್ಕೆ ಎಷ್ಟು ಸರಿ ಇಂಟು ಮಾಡ್ತೀರಿ? 2 ಸರಿ ಇಂಟು ಮಾಡೋದ. ಇಲ್ಲಿ ಸರಿ 2 ಐತಿಲೋ, 2 ಸರಿ ಅಷ್ಟ ಇಂಟು ಮಾಡೋದಾಗತ್ತ. ಗ್ರೂಪ್ ಡಿ ಬಗ್ಗೆ ಸರ್ ನಾಳೆಯಿಂದ ಫುಲ್ ಗಿಚ್ಚಸ್ ಕ್ಲಾಸಸ್ ಇರುತ್ತೆ, ಡೋಂಟ್ ವರಿ. ನಾಳೆಯಿಂದ ಕ್ಲಾಸ್ ಗ್ರೂಪ್ ಡಿಗೆ ಸಂಬಂಧಪಟ್ಟಿರುವಾಗ ಮಾಡೋಣ. ಇವತ್ತಿಗೆ ಇಷ್ಟ SSC JD ಹತ್ರ ಬಂತಲ್ಲ, ಅಪ್ಲಿಕೇಶನ್ ಹಾಕೊಳ್ರಿ. ನಾಳೆಯಿಂದ ಅಪ್ಲಿಕೇಶನ್ ಹಾಕೊಳ್ರಿ ಗ್ರೂಪ್ ಡಿಗೆ ಪ್ರತಿಯೊಬ್ಬರು ಕೂಡ. ಓಕೆ, 10ನೇ ತರಗತಿ ಪಾಸ್ ಆದ್ರೆ ಸಾಕು. ವಯಸ್ಸು ಬಂದ್ಬಿಟ್ಟು ಭಾಳ ನಿಮ್ಮ ಅಣ್ಣ, ನಿಮ್ಮ ಅಣ್ಣಗೆ 35 ಇದೆ ಸರ್, ಅವರು ಹಾಕ್ಲಿ ಸರ್. SC ST ಒಳಗೆ ಸರ್ 45 ಆಗಿದೆ ಸರ್. ನೀವು ಹಾಕ್ರಿ 45 ಸರ್. ನಮ್ಮ ಮಮ್ಮಿ ಕಲಿಯತ್ತಾರ, ಅವ್ರಿಗೂ ಹಾಕಾಕಜ್ರಿ. ಕಲ್ತಿದಾರ ಸರ್, 10ನೇ ಆಗೈತ್ರಿ, ನಮ್ಮ ಮಮ್ಮಿಗೆ 40 ವಯಸ್ಸು ಐತ್ರಿ. ಓನ್ಲಿ SC ST ಹೇಳ್ತೀನಿ, ಅವರು ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬಹುದು. ಓಕೆ, ಹಾಕ್ಲಿ. ಯಾಕಂದ್ರೆ ತಂದೆ ಮಗನೂ ಕೂಡ ಡ್ಯೂಟಿ ಮಾಡ್ಲಿಕ್ಕೆ ನಡೀತೈತಿ. ಹಂಗ ಆಫರ್ ಕೊಟ್ಟಿದ್ದಾರೆ ಈ ಸರ್ತಿ. ಆದ್ರೂ ಕೂಡ ಕಾಂಪಿಟೇಷನ್ ಭಾಳ ನಡೀತೈತಿ, ನೆನಪಿರ್ಲಿ. ಈ ಕೆಳಗಿನ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಹೇಳಿದಾರ. ಹೌದಾ? ಈ ಕೆಳಗಿನ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಹೇಳಿದಾಗ ಏನು ಉತ್ತರ ಬರುತ್ತೆ ಚೆಕ್ ಮಾಡ್ರಿ ನೋಡೋಣ. ವೆರಿ ಗುಡ್, ಹೇಳ್ರಿ ನೋಡೋಣ. ಭಾರಿ ಈಜಿ ಅಂದ್ರೆ ಭಾರಿ ಈಜಿ ಪ್ರಶ್ನೆ ಐತ್ರಿ ಸರ್. ಏನ್ ತಗೊಂಡಿರ್ಬೋದು ಇಲ್ಲಿ, ಲಾಜಿಕ್ ಏನು ಮಾಡಿರ್ಬೋದು? ಸೊ ಆಪ್ಷನ್ ನಂಬರ್ ಡಿ ಬರುತ್ತೆ ನೋಡ್ರಿ. ವೆರಿ ಗುಡ್ ಸರ್, ಆಪ್ಷನ್ ನಂಬರ್ ಸಿ ಬರ್ಬೋದು. ನಾನು ಹೇಳ್ಕೊಡ್ತೀನಿ ರೀ, ಭಾರಿ ಸಿಂಪಲ್ ಪ್ರಶ್ನೆ ಐತಿ. ಇಲ್ಲಿ 2ರಿಂದ ಸರ್ 12 ಬರೋದೇ ಸರ್, 36 ಇದೆ ಸರ್, 85 ಸರ್, 150 ಇದೆ ಸರ್. ಏರಿಕೆ ಒಳಗೆ ಹೋಗ್ತಾ ಇದ್ದಾನೆ ಸರ್. 2ರ ವರ್ಗಮೂಲ 4 ಸರ್, ಮತ್ತೆ 4 ಆಗಿದ್ರೆ 8 ಬರೋದಿಲ್ಲ. ಇಲ್ಲಿ ನೋಡಿದ್ರೆ 12 ಇದೆ ಸರ್, ಅದು ಕೂಡ ವರ್ಗಮೂಲದ ಪ್ರಕಾರ ನೋಡಿದ್ರೆ ಯಾವುದೇ ರೀತಿ ನಮಗೆ ಕಾಣ್ತಾ ಇಲ್ಲ. ನಾ ಏನು ಮಾಡ್ತೀನಿ ರೀ, 2ರಿಂದ ಸರ 10ಕ್ಕೆ ಹೋಗ್ತಾ ಇದ್ದೀನಿ ಇವಾಗ. 2ಕ್ಕೆ ಸರ ಪ್ಲಸ್ ನಾನು ಏನು ಮಾಡ್ತೀನಿ ರೀ, 10 ಹಾಕ್ತೀನಿ.
2 + 10 ಸರ್ 12 ಐತ್ರಿ. 12 ಒಳಗೆ ನಾವೇನು ಮಾಡ್ತೀನಿ ಸರ್ ಪ್ಲಸ್ 24 ಹಾಕೊಂಡ್ರಿ. ಓಕೆ ಹೇಳಿ ಸರ್ 2 4 6 1 2 3 ಓಕೆ ಸಿಗ್ತೀರಿ ಸರ್. ಹಾಗಾದ್ರೆ ಮತ್ತೆ ಸರ್ 36ಕ್ಕೆ ಸರ್ ಎಷ್ಟನ್ನ ಹಾಕಿದ್ರೆ ನಾವು ಇಲ್ಲಿ ಹೋಗ್ತೀವಿ ಸರ್ 44 ಹಾಕ್ರಿ. 36ಕ್ಕೆ ಸರ್ 44 ಪ್ಲಸ್ ಮಾಡಿದ್ರೆ 80 ಸಿಗುತ್ತೆ ರೀ ಸರ್. ಓಕೆ ಡನ್. 80ಕ್ಕೆ ಸರ್ ನಾ ಏನು ಮಾಡ್ತೀನಿ ರೀ ಪ್ಲಸ್ 70 ಆ್ಯಡ್ ಮಾಡ್ತೀನಿ ರೀ. 80 + 70 ಮಾಡಿದ್ರೆ 150 ಬಂತು ಸರ್. ಹಾಗಾದ್ರೆ ಇಲ್ಲಿ ಯಾವ್ದು ಆಗತ್ತೆ ರೀ? ಹೆಂಗೆ ಹಾಕಕ್ಕೆ ಬರುತ್ತಾ? ಹೆಂಗೆ ಹಾಕ್ಲಿಕ್ಕೆ ಬರಂಗಿಲ್ಲ. ಹಾಗಾದ್ರೆ ಈ ಕೆಳಗಿನ ಮೆಥಡ್ ಏನು ಬಂದೈತ್ರಿ ನೋಡ್ಕೊಂಬರೋಣ. ಈ 10ರಿಂದ ಸರ್ 24 ಹೆಂಗೆ ಬಂದ? 24ರಿಂದ ಸರ್ 44 ಹೆಂಗೆ ಬಂದ? ಅದ್ರ ಬಗ್ಗೆ ವಿಚಾರ ಮಾಡೋಣ ಇವಾಗ. 10ರಿಂದ ಸರ್ ಪ್ಲಸ್ 14 ಹಾಕಿದ್ರೆ 24 ಸಿಕ್ಕಿದ್ರಿ ಸರ್. ಇಲ್ಲಿ ಏನು ಮಾಡೋದು ಸರ್ 20 ಹಾಕಿದಾರೆ. 20 + 20 40 ಆಗುತ್ತೆ. ಇದು 4 44 ಓಕೆ ನೆನಪಿರಲಿ. 24 ಮತ್ತು 20 ಕೂಡಿಸಿದ್ರೆ 44 ಸಿಕ್ತು. 44ಕ್ಕೆ ಸರ್ ನಾ ಏನು ಮಾಡ್ತೀನಿ ಸರ್ ಪ್ಲಸ್ 26 ಹಾಕೋಣ. 6 7 ಹೌದಿಲ್ಲ ನೋಡ್ರಿ. 6 ಮತ್ತು 4 ಕೂಡಿಸಿದ್ರೆ ಎಷ್ಟಾಗತ್ತೆ ರೀ? ಮತ್ತು 4 2 ಕೂಡಿಸಿದ್ರೆ 70 ಸರ್. ಟೋಟಲ್ ನಾವೇನು ಸರ್ 70 ಆಯಿತು ಸರ್. ಇಲ್ಲಿ ಮುಂದೆ ಏನು ಮಾಡ್ಬೋದು ರೀ? ಇಲ್ಲಿ ಮುಂದೆ ಏನಾಗುತ್ತೆ ಅದು ಕೂಡ ಗೊತ್ತಿಲ್ಲ. ಅದು ಬಿಟ್ಬಿಡ್ರಿ, ವಿಚಾರ ಇಲ್ಲ. ಇದು ಸ್ಟೆಪ್ ಬೈ ಸ್ಟೆಪ್ ಭಾಳ ತಲೆ ತಿನ್ನುತ್ತಿದ. ನೆಕ್ಸ್ಟ್ ಏನು ಮಾಡೋಣ ಸರ್ ಇದ್ರದ್ದು ವ್ಯತ್ಯಾಸ ನೋಡ್ಕೊಂಡು ಬರೋಣ. ಇದ್ರದ್ದು ವ್ಯತ್ಯಾಸ ಏನೇ ಸರ್ 14ಕ್ಕೆ ಸರ್ ಎಷ್ಟನ್ನ ಹಾಕಿದ್ರೆ ನಮಗೆ 20 ಸಿಗುತ್ತೆ. 14 ಹೋಗಿ ಸರ್ 6 ಹಾಕ್ರಿ 20 ಸಿಗುತ್ತೆ. 20ರೊಳಗೆ ಸರ್ ಪ್ಲಸ್ 6 ಹಾಕ್ರಿ 26 ಸಿಗುತ್ತೆ. ಇವಾಗ ನಮಗೆ ಗೊತ್ತಾತ್ರಿ ಸರ್ ಇಲ್ಲಿ ಏನದು ಗೊತ್ತಾಯ್ತಪ್ಪ. 20ಕ್ಕೆ 6 ಹಾಕಿದ್ರೆ 26 ಸಿಕ್ತಿರಿ ಸರ್. ಮತ್ತು ಪ್ಲಸ್ ನಾವು 6 ಮಾಡೋಣ. ಯಾಕೆ 6 ಮಾಡಿದ್ರಿ ಸರ್? ಇವಾಗ ಇಲ್ಲೂ ಕಂಟಿನ್ಯೂ 6 ಐತ್ರಿ ಸರ್. ಇಲ್ಲೂ ಕಂಟಿನ್ಯೂ 6 ಬರ್ತಾ ಇದೆ 6. ಇಲ್ಲೂ ಕಂಟಿನ್ಯೂ 6 ಇದೆಯಪ್ಪ ಅಂದ್ರೆ 26ಕ್ಕೆ 6 ಹಾಕಿದ್ರೆ ಸರ್ ಪ್ಲಸ್ 32 ಬರತ್ರಿ ಸರ್. ಈ 32 ಮತ್ತು 72 ಹಾಕ್ರಿ. ಇವಾಗ 32 70 ಕೂಡಿಸಿದ ನಂತರ ನನಗೆ ಪ್ಲಸ್ 102 ಸಿಗತ್ರಿ ಸರ್. ಎಷ್ಟು? ಈ 32 ಬೇಕಾಗತ್ತ, ಈ 6 ಬೇಕಾಗತ್ತ, ಈ 102 ಅನ್ನೋದು ಕೂಡ ಬೇಕಾಗತ್ತ. 26ಕ್ಕೆ 6 ಹಾಕಿದ್ರೆ 32, 32ಕ್ಕೆ 70 ಹಾಕಿದ್ರೆ 102, 102ಕ್ಕೆ ಸರ್ 150 ಹಾಕಿದ್ರೆ ಎಷ್ಟಾಗತ್ತ? ಆಪ್ಷನ್ ನಂಬರ್ ಎ ಸರ್ 200. ಎ ಬರಂಗಿಲ್ಲ ಅನ್ಸುತ್ತೆ. ವೇಟ್ 2ಕ್ಕೆ 2 ಸರ್. 2ಕ್ಕೆ 2 ಆಯಿತು. 5ಕ್ಕೆ 5 ಆಯಿತು. 1ಕ್ಕಪ್ಪ ಅಂದ್ರೆ 1 1 2 5 ಸರಿ 2 ಅಂದ್ರೆ ಆಪ್ಷನ್ ನಂಬರ್ ಬಿ ಬರುತ್ತಾ. ಓಕೆ ಆಪ್ಷನ್ ನಂಬರ್ ಎ ಅಲ್ಲ, ಆಪ್ಷನ್ ನಂಬರ್ ಬಿ ಅನ್ನೋ ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಬಿ ಇಸ್ 101% ಶೋ ರೈಟ್ ಆನ್ಸರ್. ವೆರಿ ಗುಡ್. ಭಾರಿ ಈಜಿ ಐತಿ. ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಸ್ವಲ್ಪ ತಲೆ ಅನಿಸುತ್ತಷ್ಟೆ. ಭಾರಿ ಈಜಿ ಐತಿ. ಆದ್ರೆ ಏನಪ್ಪ ಇಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತೆ ಅಷ್ಟೆ. ಅರ್ಥ ಆಯ್ತಾ? ಏನ್ರಿ ಸರ್ ಇದು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಹೋಗ್ತಾ ಇದ್ದಾರೆ, ಏನೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ಬೋದು ನೀವು. ಸರ್ ನಿದ್ದಿಗನ್ನಾಗ ಮೊದಲ ಬಾಕೆಟ್ ನಿದ್ದಿಗನ್ನಾಗ ನೀವು ಏನೂ ಅರ್ಥ ಆಗ್ತಿಲ್ಲ. ನಾಳೆಯಿಂದ ಪ್ರತಿದಿನ ಓಕೆ 9:30 ಕ್ಲಾಸ್ ಒಂದು ಮಾಡೋಣ್ರಿ. 9:30 ಟು 10:30 ತನಕ ಇರ್ಬೋದು. ಒಂದು ಕ್ಲಾಸ್ ಮಾಡಿಬಿಡೋಣ. ಇದು ಬೆಸ್ಟ್ ಟೈಮಿಂಗ್ ಐತಿ. ಸ್ವಲ್ಪ ಆರಾಮ್ಸೆ ಕ್ಲಾಸ್ ಮಾಡಿಕೊಂಡು ಆರಾಮ್ ರಿವಿಷನ್ ಆಗುತ್ತಾ. ಒಂದು ಸಾರಿ ರಿವಿಷನ್ ಮಾಡ್ಕೊಂಡು ಮಕ್ಕೊಂಬಿಡ್ರಿ. ಓಕೆ ಡೈಲಿ ಕ್ಲಾಸ್ ಟೈಮಿಂಗ್ ಸರ್ ಡೈಲಿ ಕ್ಲಾಸ್ 6ರಿಂದ 7 ಗಂಟೆಗೆ ಒಂದು ಇರುತ್ತೆ. ಡೈಲಿ ಇರುತ್ತದೆ. ಇದು ಒಂದು 9:30ರಿಂದ ಒಂದು ಟೈಮ್ ಮಾಡಿಬಿಡೋಣ. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಜಿ ಪ್ರಶ್ನೆ ಐತಿ, ಸ್ವಲ್ಪ ತಾಳ್ಮೆಯಿಂದ ನೋಡ್ರಿ. ಇದು ಕೂಡ ಒಂದ್ಸಲ ಒಂದು ಸರಣಿಗೆ ಸಂಬಂಧಪಟ್ಟಿರೋ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ ಸರ್ ಇಲ್ಲಿ? ಈ ಕೆಳಗಿನ ಸರಣಿಯನ್ನು ಪೂರ್ಣಗೊಳಿಸಿ ಅಂತೂ ಕೊಟ್ಟಿದ್ದಾರೆ. ಹೇಗೆ ಸರ್ 4 28 6 26 8 24 10 22 ಒಂದು ಲಾಜಿಕ್ ಇದೆ ಇದ್ರೊಳಗೆ. ಯಾವ ಲಾಜಿಕ್ ಉಪಯೋಗ ಮಾಡಿರ್ಬೋದು ಹೇಳ್ರಿ ನೋಡೋಣ. ಸರ 28 26 24 22 ಈ ಲಾಜಿಕ್ಕನ್ನು ನೀವು ನೋಡ್ಕೊಂಬರ್ಬೇಕಾಗತ್ತ. ಅಂದ್ರೆ ಮಾತ್ರ ನಿಮಗೆ ಅರ್ಥ ಆಗತ್ತಿಲ್ಲ, ಅದು ಅರ್ಥ ಆಗಂಗಿಲ್ಲ. ಮಾಡ್ರಿ ನೋಡೋಣ. ಅಣ್ಣ ವಿನಾಯಕ್ ಹೇಳ್ರಿ. ವಿನಾಯಕ್ ಅವರ ಓಕೆ ಏನು ಮಾಡ್ತಾ ಇದ್ದಾನೆ ಸರ್ ಇಲ್ಲಿ? 4 28 6 26 8 24 10 ಅದ್ರ ನಮಗೇನು ಸಿಗ್ಬೇಕು ಸರ್? ನಾವು ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡೋಣ. ಇವಾಗ 4 ಇದೆ ಸರ್, ಈ 4 ಸರ್ 6 ಇದೆ ಸರ್, 8 ಐತ್ರಿ ಸರ್, 10 ಇದೆ. ಮತ್ತು ಇಲ್ಲಿ ಯಾವ್ದು ಬರುತ್ತೆ ರೀ ಸರ್? ಇವಾಗ ನಮಗೆ ಗೊತ್ತಿರೋದ ಗೊತ್ತೈತ್ರಿ ಸರ್. ಯಾಕ್ರಿ? ಆಪ್ಷನ್ ನಂಬರ್ ಬಿ ಸರ್ 12. 12 ಯಾಕೆ ಬಂತ್ರಿ ಸರ್? ಅಲ್ಲಿ ನಾವಿಲ್ಲಿ ಸಮ ಸಂಖ್ಯೆ ಅಂತಲೂ ತಗೋಬಹುದು. ಇಲ್ಲ ಸರ್ 4ರೊಳಗೆ ಸರ್ ನಾ ಪ್ಲಸ್ 2 ಹಾಕಿದೆ 6 ಬಂತು. 6ರೊಳಗೆ ಸರ್ ಪ್ಲಸ್ 2 ಹಾಕಿದೆ 8 ಬಂತ್ರಿ ಸರ್. 8ಕ್ಕೆ ಸರ್ ಪ್ಲಸ್ 2 ಮಾಡಿದೆ 10 ಬಂತು. 10ರೊಳಗೆ ಸರ್ ಪ್ಲಸ್ 2 ಮಾಡ್ತೇನೆ ನಾನು, 12 ಬಂತು. ಆಪ್ಷನ್ ನಂಬರ್ ಬಿ ಒಳಗೈತ್ರಿ ಸರ್. ಇದು ಕೂಡ ಸರಿಯಾದ ಉತ್ತರ ಬರುತ್ತೆ ಸರ್ ಅಂತ ನೀವು ನಮಗೆ ಹೇಳ್ಬೋದು. ಇಷ್ಟು ಸಿಂಪಲ್ ಆಗಿ ತೆಗೆದಿದ್ದಾರೆ. ನೋಡ್ಲಿಕ್ಕೆ ಸ್ವಲ್ಪ
ಅವಘಡ ಅನಿಸುತ್ತೆ. ಯಾಕಪ್ಪ ಅಂದ್ರೆ ಸರ್ 28, 26, 24, 22 ನೋಡಿ ಇದು ಸಂಬಂಧ ಇಲ್ಲ ಮಗ. ಎದಕ್ಕೆ ಬೇಕು ಹೇಳ್ರಿ ನೋಡೋಣ, ಎದಕ್ಕೂ ಬೇಕಾಗ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ ಗುರುಗಳ. ಅರ್ಥ ಆಗತೈತಿ ಹೇಳೋದ, ಅರ್ಥ ಮಾಡ್ಕೋಬೇಕಾಗ, ಯಾಕಂದ್ರೆ ಎಕ್ಸಾಮ್ ಸಮೀಪ ಬಂದಿತ್ಲ, ಅರ್ಥ ಮಾಡ್ಕೋಬೇಕು. ಇದು ಕೂಡ ಒಂದು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಿರೋ ಒಂದು ಪ್ರಶ್ನೆ ಐತಿ, ಭಾರಿ ಈಜಿ ಪ್ರಶ್ನೆ ಐತಿ. ಆರಾಮ್ಸಾಗಿ ನೋಡ್ಕೊಳ್ರಿ, ನೋಡ್ಕೊಂಡು ನಮಗೆ ಕಮೆಂಟ್ ಹಾಕಿ ಸರ್ ಏನು ಉತ್ತರ ಬರುತ್ತಾ. ಸರ್ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನೋಡ್ರಿ, ಡ್ಯಾಶ್ ಎ ಬಿ ಎ ಬಿ ಎ ಡ್ಯಾಶ್ ಎ ಅನ್ನೋದು ಕೊಟ್ಟಿದ್ದಾರೆ. ಇಲ್ಲಿ ಮೂರು ಆಪ್ಷನ್ಸ್ ಕೂಡ ನೀಡಿದ್ದಾರೆ. ನಮಗೆ ಗೊತ್ತಾಯ್ತು ಇವಾಗ ಯಾವುದನ್ನ ಸರ್ ಯಾಡ್ ಮಾಡಬೇಕು, ಎಷ್ಟು ಇದಾವ ಕೌಂಟ್ ಮಾಡೋಣ. ಇಂಥ ಪ್ರಶ್ನೆ ಏನು ಮಾಡ್ತೀರಿ ಇವಾಗ ನೀವು ಕೌಂಟ್ ಮಾಡಬೇಕಾಗತ್ತ. 1 2 3 4 5 6 7 8 9 10 11 12 ಸಿಗ್ತೀರಿ. ಎಷ್ಟು ಸರ್ ಟೋಟಲ್ ನಮಗೆ ಇಲ್ಲಿ 12 ಇದಾವ. 12 ನಾವು ಏನು ಮಾಡೋಣ್ರಿ ಸರ್, 3 4 3 3 3 2 3 3 9 3 4 12 ಆಗತ್ತೀರಿ ಸರ್. 4 3 ಕೂಡ 12 ಆಗತ್ತೆ. ಅಂದ್ರೆ ನಮ್ಗೆ ಗೊತ್ತಾಯ್ತು ಇವಾಗ ಡಿವೈಡೇಷನ್ 3 ಮಾಡೋಣ 4 ಮಾಡೋಣ. ಹೆಂಗ್ ಮಾಡಿದ್ರೆ ಇಲ್ಲಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಹೇಳ್ರಿ ನೋಡೋಣ. ಸರ್ ಆಪ್ಷನ್ ನಂಬರ್ ಡಿ ಬರುತ್ತಾ, ಆಪ್ಷನ್ ನಂಬರ್ ಸಿ ಬರುತ್ತಾ? ವೆರಿ ಗುಡ್, ಸಿ ಬರುತ್ತೆ, ಪಕ್ಕಾ ಬರುತ್ತಾ? ಗುಡ್ ಸರ್, ಎ ಬರುತ್ತೆ ಸರ್, ಸಿ ಬರುತ್ತೆ. ಪೈಪೋಟಿ ನಿಮ್ಗೆ ನಡೀತಾ ಇದೆ ಆಪ್ಷನ್ ನಂಬರ್ ಎ ಮತ್ತು ಬಿ ಸಿ ಜೊತೆ. ಗುಡ್. ಇಲ್ಲಿ ನೋಡ್ರಿ ಆಪ್ಷನ್ ನಂಬರ್ ಸಿ ಯಾರೆಲ್ಲ ಕಮೆಂಟ್ ಹಾಕಿದ್ರಲ್ಲ ಪ್ರತಿಯೊಬ್ಬರದು ಕೂಡ ಸರಿಯಾದ ಉತ್ತರ ಆಗುತ್ತೆ. 12 ಇದೆ ಸರ್. ನಾ ಏನು ಮಾಡ್ತೇನೆ ಸರ್, 4 3 ಮಾಡಬಹುದು, ಇಲ್ಲ ಸರ್ 3 4 ಕೂಡ ಡಿವೈಡೇಷನ್ ಆಗ್ತಿದೆ. ನಾ ಸರ್ 4 ಅಂದ್ರೆ ತಗೊಂಡ ಮಾಡೋಣ ಇವಾಗ. 1 2 3 4 ಹಾಕೋರಿ ಸರ್. 1 2 3 4 ಸರಿ ಬಂತು. 1 2 3 4 ಬಂತ್ರಿ. ಇಲ್ಲಿ ನೋಡ್ರಿ ಮೊದಲನೇ ಸರ್ ಮೊದಲು ಎ ಹಾಕಿದಾನ ಸರ್, ಅದಕ್ಕೆ ನಾನು ಮೊದಲು ಎ ಹಾಕೋತೀನಿ ರೀ. ಇವಾಗ ಸರ್ ಮೊದಲು ಎ ಅನ್ನೋದು ಆಪ್ಷನ್ ನಂಬರ್ ಡಿ ಅಂತ ಹೋಯ್ತು. ಯಾಕಂದ್ರೆ ಇಲ್ಲ ಅದಪ್ಪ ಬಿ ಐತಿ, ತೆಗೆದು ಬಿಟ್ರಿ ಸರ್. ಇಲ್ಲಿ ನೋಡ್ರಿ ಈ ಪೂರ್ತಿ ಒಂದು ಬಾಕ್ಸ್ ತುಂಬೈತೆ ಸರ್, ಇದು ಕೂಡ ಒಂದು ಪೂರ್ತಿ ಬಾಕ್ಸ್ ತುಂಬೈತೆ ಅಂತ ನಮಗೆ ಗೊತ್ತಾಯ್ತು ಸರ್. ಮೊದಲು ಇಲ್ಲೂ ಕೂಡ ಎ ಬರುತ್ತೆ, ಡಬಲ್ ಎ ಇದೆ ಸರ್, ಮುಗಿದು ಹೋಯ್ತು ನಮ್ಮ ಉತ್ತರ. ಯಾವ್ದು ಬರುತ್ತೆ? ಆಪ್ಷನ್ ನಂಬರ್ ಸಿ ಎ ಬಿ ಅನ್ನೋದು ಸರಿಯಾದ ಉತ್ತರ ಇಲ್ಲಿ ನಮಗೆ ಕಂಡು ಬಂತ್ರಿ. ಇಷ್ಟು ಈಜಿ ಪ್ರಶ್ನೆ ಐತಿ, ಹೌದಿಲ್ಲ? ಈ ಥರದ್ದು ಬರ್ತಾ ಇರ್ತಾವ. ಯಾಕಂದ್ರೆ ನೀವು ಹಾಕಿರೋದು 10th ಬೇಸ್ ಮೇಲೆ ಇರುತ್ತೆ. ಎಕ್ಸಾಮ್ ಬರೀಲಕ್ಕೆ ಹೋದಾಗ ಫುಲ್ಲು ಫ್ರೀ ಮೈಂಡ್ ಇರಬೇಕು. ಎಷ್ಟು ಫ್ರೀ ಮೈಂಡ್ ಅಪ್ಪ ಅಂದ್ರೆ ಅವಸರ ಮಾಡ್ದಂಗಿಲ್ಲ. ಫ್ರೀ ಮೈಂಡಿಂದ ಏನು ನಿಮಗೆ ವಿಚಾರ ಮಾಡಿಬಿಟ್ಟು ಹಾಕ್ತಿರಲ್ಲ ಅದಕ್ಕೆ ಸಕ್ಸಸ್ ಆಗುತ್ತೆ. ಗಡಿಬಿಡಿ ಅವಸರವೇ ಅಪಾಯಕ್ಕೆ ಕಾರಣ, ನಿಮಗಂತೂ ಗೊತ್ತೈತಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಅದು ಬಿಡ್ರಲಿ, ಹುಡುಗಿಯರು ಮೆಸೇಜ್ ಮಾಡೋದು ಬಿಡ್ರಿ. ಅದು ನಾಯಿ ಬಾಲೋ ಡಂಕ್ ಅನ್ಸಂಗಿಲ್ಲ. ಎಷ್ಟು ಅಸಹ್ಯ ಅನ್ಸುತ್ತೆ ನೋಡ್ರಿ, ವಿಚಾರ ಮಾಡ್ರಿ ನೋಡೋಣ. ನೀವು ಎದಕ್ಕೆ ಯಾವ ಕ್ಲಾಸಿಗೆ ಬಂದಿರಿ ಅದ್ರ ಮೇಲೆ ಸರ್ ಫೋಕಸ್ ಕೊಡ್ರಿ. ಈ ಬಂದವ್ರಿಗೆ ಎಲ್ಲರೂ ಕೂಡ ಎಕ್ಸಾಮ್ನವ್ರು ಅದಾರು ಬಿಟ್ಟಾರು ಸೆಕೆಂಡ್ರಿ ಮತ್ತೆ ಗೊತ್ತಿಲ್ಲ. ಬಂದಾರಿಗೆ ಸ್ವಲ್ಪ ಆದ್ರೂ ಅವ್ರಿಗೆ ಬಿಡ್ರಿ, ಅವ್ರು ಕಲೀಲಿಕ್ಕೆ ಬಂದಾರ ಕಲ್ಕೊಂಡು ಹೋಗ್ಲಿ. ಎದಕ್ಕೆ ಟಾರ್ಚರ್ ಕೊಡ್ತೀರಿ ಅವ್ರಿಗೆ? ಇದೇ ಟೈಮಿಗೆ ನಿಮ್ಮ ಸಿಸ್ಟರ್ ಯಾರಾದರೂ ಆನ್ಲೈನಲ್ಲಿ ಕ್ಲಾಸಿಗೆ ಬರ್ತಿದ್ರು, ಅವರಿಗೆ ಯಾರಾದರೂ ಹಿಂಗೆ ಅನ್ನೆಸೆಸರಿ ಮೆಸೇಜ್ ಮಾಡ್ತಿದ್ರೆ ಅಂದ್ರೆ ನೀವೇ ಸುಮ್ಮನೆ ಇರ್ತಿದ್ರಿ ಏನೋ. ಇಷ್ಟ ಹೇಳ್ರಿ, ನನಗೆ ಜಾಸ್ತಿ ಏನು ಹೇಳೋದು ಬೇಡ. ಸ್ವಲ್ಪ ತಿಳ್ಕೊಬೇಕು ಎದಕ್ಕೆ ಮಾಡ್ತಿದ್ದೇವೆ. ಈ ಟೈಮಿಗೆ ನಮಗೇನು ಜರೂರತ್ತಿತ್ತ ಫ್ರೀ ಕ್ಲಾಸ್ ನಿಮ್ಮ ಜೊತೆ ಇರೋಕೆ ಒಂದು 4 ಕ್ವಶನ್ ಇರ್ಲಿ ಬಿಡಪ್ಪ ಡಿಸ್ಕಸ್ ಮಾಡ್ಬೇಕು ಅನ್ನೋದು ನನಗೇನು ಜರೂರತ್ ಐತಿ? ಏನಿಲ್ಲ. ನಾನು ಆರಾಮು ಈಗ ಊಟ ಆಗಿತ್ತು, ಆರಾಮ್ ಹಾಸಿಗೆ ಮಕ್ಕೊಂಡ್ರು ನಮಗೆ ಯಾರು ಕೇಳೋರು ಅದಾರ? ಯಾರಿಲ್ಲ. ಎದಕ್ಕೆ ಬೇಕು ಹೇಳ್ರಿ ನೋಡೋಣ. ಹಾಗೆಲ್ಲ ಮಾಡೋದು ತಪ್ಪು. ಅದು ವಿಚಾರ ಮಾಡಿರಿ. ಇವಾಗ ಏನು ತಿಳಂಗಿಲ್ಲ. ಹೆಂಡತಿ ಮಕ್ಕಳು ಬರ್ತಾರಲ್ಲ ಅವಾಗ ಸಂಸಾರನಂತ ಏನು ಹತ್ತತಿಲ್ಲ, ಬಿಸಿ ಮುಟ್ಟುತ್ತಲ್ಲ ಅವಾಗ ಗೊತ್ತಾಗತ್ತ. ಆ ಟೈಮ್ನಾಗ ಎದಕ್ಕೆ ಕಲೀಲಿಲ್ಲಪ್ಪ, ಎಕ್ಸಾಮ್ ಯಾಕೆ ಸರಿ ಬರೀಲಿಲ್ಲಪ್ಪ ಅನ್ನೋದೆಲ್ಲ ಇವಾಗ ಗೊತ್ತಾಗಂಗಿಲ್ಲ. ಇವಾಗ ಹೇಳಿದ್ರು ಕೂಡ ಇವೇನು ಹೇಳ್ತಾನೆ ಬಿಡ್ಲೇಪ್ಪ ಅಂತೀರಿ ನೀವು. ಓಕೆ, ಕಾಣೆಯಾದ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಒಂದು ಪ್ರಶ್ನೆ ನೀಡಿದ್ದಾರೆ. ಓಕೆ, ಏನೇ ಸರ್ ಕಾಣೆಯಾದ ಸಂಖ್ಯೆನ ಕಂಡುಹಿರಿ ಅಂತ ಹೇಳಿದಾಗ ಸರ್ 9 ಕೊಟ್ಟಿದ್ದಾರೆ ಸರ್, 7 ಕೊಟ್ಟಿದ್ದಾರೆ. ಇಲ್ಲಿ ಬಾಕ್ಸ್ ಒಳಗೆ ಸರ್ ಖುಲ್ಲಾ ಐತ್ರಿ. ನಾವು ಏನು ಮಾಡ್ಬೇಕು ಇವಾಗ? ಖುಲ್ಲಾ ಇರೋದನ್ನ ಭರ್ತಿ ಮಾಡ್ಬೇಕು. ಭರ್ತಿ ಮಾಡ್ಬೇಕಪ್ಪ ಅಂದ್ರೆ 9 ಅನ್ನೋದು ಹೆಂಗೆ ಬಂತು ಸರ್, 7 ಅನ್ನೋದು ಹೆಂಗೆ ಬಂತು, ಅದ್ರ ಬಗ್ಗೆ ನಾವು ಸ್ವಲ್ಪ ಒತ್ತು ಕೊಡಬೇಕಾಗತ್ತೆ. ಕೊಡು ನೋಡು ಕಮೆಂಟ್ ಸರ್, ಏನು ಬರುತ್ತಾ, ಏನು ಮಾಡಿದರೆ ನೀವು ಇಲ್ಲಿ ಸಕ್ಸಸ್ ಕಾಣಬಹುದು ಗೊತ್ತಾಗತ್ತಾ ಸರ್? 7 ಬರುತ್ತೆ ಅಂತ ಹೇಳ್ತೀರಿ. ಗುಡ್, ವೆರಿ ಗುಡ್. ಪ್ರತಿದಿನ ನಾಳೆ 9:15 ಕೂಡ ಒಂದು ಕ್ಲಾಸ್ ಇರುತ್ತೆ. ಇದೊಂದು ಮೈಂಡ್ ಸೆಟ್ನಾಗ ಇರಲಿ. ಅದು ಆನ್ಲೈನ್ ಇದ್ರೊಳಗೆ ಇನ್ಸ್ಟಾಗ್ರಾಮ್ದೊಳಗೆ ಇರುತ್ತೆ ರೀ. ಎಲ್ಲರೂ ಕೂಡ ಫ್ರೀಯಾಗಿ ಆರಾಮ್ ಮನ್ಯಾಗನೇ ಇರ್ತೀರಿ. ಯಾಕಂದ್ರೆ ಈಗ ಬಿಸಿ ಮುಟ್ಟಾಕತ್ತಿತ್ತಲ್ಲ, ಮೆಸೇಜ್ಗಳು ಬರಾಕತ್ತಾವಲ್ಲ, ಅದಕ್ಕೆ ಬಿಸಿ ಮುಟ್ಟುತ್ತದ. ಎಕ್ಸಾಮ್ ಹತ್ರ ಹೆಂಗೆ ಬರುತ್ತಲ್ಲ ಹಂಗೆ ಯಪ್ಪ ಅನಿಸುತ್ತಾ, ಓದಕ್ಕೆ ಟೈಮ್ ಸಿಗಂಗಿಲ್ಲ. ಆಪ್ಷನ್ ನಂಬರ್ ಈಸ್ ರೈಟ್ ಆನ್ಸರ್. ಅದು ರೈಟ್ ಆಯಿತೋ ಇಲ್ಲೋ ನೋಡ್ಕೊಂಬರೋಣ ಬರ್ರಿ. ಹಂಗಂದ್ರೆ ಸರ್ ಇಲ್ಲಿ ಏನು ಮಾಡಿರ್ಬೋದು ರೀ, ಏನು ಮಾಡಿದಾರಪ್ಪ ಅಂದ್ರೆ 8
ಸರ್ ಇಲ್ಲಿ 8 ಇದೆ, ಸರ್ 4 ಇದೆ, ಸರ್ ಇಲ್ಲಿ 3 ಇದೆ. ಅದ್ರ ಬಗ್ಗೆ ನಾವು ವಿಚಾರ ಮಾಡೋಣ. ಬ್ರಕೆಟ್ ಒಳಗೆ 8 ಪ್ಲಸ್ 4 ಬ್ರಕೆಟ್ ಕ್ಲೋಸ್ -3 ತೊಗೊಂಡಿದೆ ಸರ್. 8 ಪ್ಲಸ್ 4 ಮಾಡಿದ್ರೆ ಸರ್ 12 ಐತ್ರಿ, -3 ಮಾಡ್ರಿ ಸರ್. 12 ಒಳಗೆ 3 ಕಳೆದಪ್ಪ ಅಂದ್ರೆ ಎಷ್ಟಾಗತ್ತೆ ರೀ ಗುರುಗಳ? 9 ಆಗತ್ತೆ. ಈ 9 ಅನ್ನೋ ಸರ್ ಇಲ್ಲಿ ಕೊಟ್ಟಿದ್ದಾನೆ. ಅದೇ ರೀತಿ ಇಲ್ಲಿ ತೊಗೊಂಡು ಸರ್ ಬ್ರಕೆಟ್ ಒಳಗೆ 6 -5 ಬ್ರಕೆಟ್ ಕ್ಲೋಸ್, ಓಕೆ, ಮೈನಸ್ ಅಲ್ಲ ಪ್ಲಸ್ ತೊಗೋರಿ. ಇಲ್ಲೂ ಕೂಡ ಪ್ಲಸ್ ಮಾಡಿದ್ವಿ ಸರ್, ಇಲ್ಲೂ ಪ್ಲಸ್ ಆಯ್ತು, ಮೈನಸ್ ತೊಗೊಂಡೆ. ಮೈನಸ್ ಇದು 4 ಇಳಿಸ್ಕೋತೀನಿ ಸರ್ ನಾನು. ಇಲ್ಲಿ ಎಷ್ಟಾಗುತ್ತೆ ಸರ್? 5 5 10, ಇದು 1 ಸರ್. 11 -4 ಕಳೆದ್ರಪ್ಪ ನಮ್ಮ ಉತ್ತರ ಏನು ಸರ್? 7 ಸಿಗುತ್ತೆ. 7 ಅನ್ನೋದು ಕೂಡ ಇಲ್ಲಿ ನೀಡಿದ್ದಾರೆ ಸರ್. ಇದೇ ಪ್ಯಾಟರ್ನ್ ಬಳಸ್ಕೊಂಡು ನೀವು 7 ಕಂಡು ಹಿಡಿಬಹುದು. ಹಿಡಿತೀರಿ? ಹೆಂಗೆ ಹಿಡಿತೀರಿ ಸರ್? ಬ್ರಕೆಟ್ ಒಳಗೆ 9 ಪ್ಲಸ್ 3 ಮಾಡ್ಕೊಳ್ರಿ, -5 ಮಾಡ್ರಿ. 9 10 11 12 ಐತ್ರಿ ಸರ್. 12 ಒಳಗೆ -5 ಮಾಡ್ರಿ. ಉಳಿಯೋದು ಏನಸಪ್ಪ ಅಂದ್ರೆ 7 ಉಳಿತೈತಿ. ಹಾಗಾಗಿ ನಮ್ದು ಉತ್ತರ ಆಪ್ಷನ್ ನಂಬರ್ ಎ 7 ಅನ್ನೋದು ಸರಿಯಾದ ಉತ್ತರ ಐತ್ರಿ. ಪ್ರತಿಯೊಬ್ಬರು ಕೂಡ 7 ಹಾಕಿದ್ರಿ, ಬಹಳ ಖುಷಿ ಆಯ್ತಾ. ಈಜಿ ಇರುತ್ತಾ, ಆದ್ರೂ ಕೂಡ ಒಂದು ಸ್ವಲ್ಪ ಬೇಸಿಕ್ ಆಗಿದ್ದವ್ರಿಗೆ ಗೊತ್ತಾಗಂಗಿಲ್ಲ ಅಂದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ಅದೀವಿ ನಾಯಕ್ ಸರ್ ಅದನ್ನ ರೀಸನಿಂಗ್ ನೋಡಪ್ಪ ತಟ್ ಅನ್ಬೇಕಲ್ಲಿ. ಏನು ಎಕ್ಸಾಮ್ ಹಾಲಿಂದ ಬಂದು ಎಷ್ಟು ಸಾರಿ ಕಾಲ್ ಮಾಡಬೇಕಾ ನಾಯಕ್ ಸರ್ಗೆ? 8 ಸಾರಿ ಕಾಲ್ ಮಾಡಿರ್ಬೇಕು, ಹಂಗಿರುತ್ತಲ್ಲಿ. ಓಕೆ, ಗುಡ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮಾತಾಡಕತ್ತಾರೆ ನಾಯಕ್ ಸರ್, ಭಾಳ ಮಾತಾಡ್ತಾರೆ. ಓಕೆ, ಇದು ನೋಡ್ರಿ ಸರ್, ಒಂದು ಕೋಡ್ಗೆ ಸಂಬಂಧಪಟ್ಟಿರೋ ಒಂದು ಪ್ರಶ್ನೆ ನೀಡಿದ್ದಾರೆ. ಏನು ಕೊಟ್ಟಿರ್ಬೋದು ಸರ್? ಇದೊಂದು ಕೋಡ್ಗೆ ಸಂಬಂಧಪಟ್ಟಿರೋ ಒಂದು ಪ್ರಶ್ನೆ ನೀಡಿದ್ದಾರೆ. ಮಸ್ತ್ ಈಜಿ ಪ್ರಶ್ನೆ, ಮತ್ತು ಗಿಚ್ಚ ಐತಿ ನೋಡ್ರಿ. ಇಲ್ಲಿ ಸರ್ ಸಂಡೇ ಅನ್ನೋದಕ್ಕೆ 0 1 2 3 4 5 ಅನ್ನೋದು ಒಂದು ನಂಬರ್ಸ್ ಕೊಟ್ಟಿದ್ದಾನೆ ಸರ್. ಬಿಗ್ ಅನ್ನೋದಕ್ಕೆ ಸರ್ 6 7 8 ಅನ್ನೋದು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ಕೊಟ್ಟಿದ್ದಾರೆ, SANDBAY ಅನ್ನೋದು ಒಂದೇನೋ ಒಂದು ನೀಡಿದ್ದಾರೆ ಸರ್. ಅದಕ್ಕೆ ನಾವು ಇದರ ಕೋಲ್ಡ್ ಇಲ್ಲಿದೆ, ಇದನ್ನ ನೋಡ್ಕೊಂಡ್ ಬರ್ಬೇಕು. ಇದನ್ನ ನೋಡ್ಕೊಂಡ್ ಬರೋಕ್ಕಿಂತ ಮುಂಚೆ ಇದನ್ನ ಏನು ಮಾಡಿರ್ಬೋದು, ಹೆಂಗೆ ಮಾಡಿರ್ಬೋದು ಆ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ನಮ್ಮ ಕಮೆಂಟ್ ಹಾಕ್ರಿ ಸರ್, ಏನು ಉತ್ತರ ಬರುತ್ತೆ ಅನ್ನೋದು. ಸೊ ಮಿನಿಮಮ್ ಏನೋ ಹೇಳಿದ್ರಿ ಮೆಸೇಜ್ ಹಾಕಿಲ್ಲ. ನಾನು ನಂಬರ್ ಕೊಡ್ತೇನೆ ರೀ ಗುರುಗಳ, ನನ್ನ ನಂಬರ್ ಸೆಂಡ್ ಮಾಡ್ತೀನಿ, ಡೋಂಟ್ ವರಿ. ಸ್ವಲ್ಪ ಇದ್ರ ಮೇಲೆ ಫೋಕಸ್ ಕೊಡ್ರಿ, ನೆಕ್ಸ್ಟ್ ಹೇಳ್ತೇನೆ ನಾನು. ನೋಡ್ರಿ ಇಲ್ಲಿ ಹೆಂಗಿದೆ ಸರ್, ಇಲ್ಲೂ ಕೂಡ ಎಸ್ ಐತ್ರಿ ಸರ್, ಇಲ್ಲೂ ಕೂಡ ಎಸ್ ಇದೆ ಸರ್. ಇಲ್ಲಿ ಎ ಇದೆ ಸರ್, ಇಲ್ಲೂ ಕೂಡ ಎ ಇದೆ ಸರ್. ಎನ್ ಐತ್ರಿ ಸರ್, ಎನ್ ಐತ್ರಿ ಸರ್. ಡಿ ಕೊಟ್ಟಿದ್ದಾನೆ ಸರ್. ಬಿ ಅನ್ನೋದು ಇಲ್ಲಿ ಕೊಟ್ಟಿದ್ದಾನೆ. ಎ ಅನ್ನೋದು ಕೂಡ ಕೊಟ್ಟಿದ್ದಾನೆ ಸರ್. ವಾಯ್ ಅನ್ನೋದು ಕೊಟ್ಟಿದ್ದಾನೆ. ಇವಾಗ ನಾ ಏನು ಮಾಡ್ತೀನಿ ಸರ್, ಇದಕ್ಕೆ ಹೊಂದಾಣಿಕೆ ಯಾವ್ದು ಬರುತ್ತಾ, ಹೆಂಗೆ ಬರುತ್ತಾ ಅನ್ನೋದು ಅಷ್ಟೇ ನೋಡ್ಕೊಂಬರೋಣ. ಇಲ್ಲಿ SANDBAY ಅನ್ನೋದಕ್ಕೆ ಏನು ಮಾಡೋದು ಸರ್? ಎಸ್ಗೆ ಫಸ್ಟ್ ಒಂದು ಸರ್ 0 ಐತ್ರಿ ಸರ್, 0 ಹಾಕೋರಿ. ಇಲ್ಲೂ ಕೂಡ 0 ಸಿಗ್ತೀರಿ ಸರ್. ಅಂದ್ರೆ ಮೆಥಡ್ ನಮ್ದು ಸೇಮ್ ಇದೆ ಅಂತ ಗೊತ್ತಾಯ್ತ್ರಿ. ಮೊದಲು 0 ಹಾಕೋಬೇಕಿತ್ತು, 0 ಕೊಟ್ಟಿದ್ದಾನೆ, 0 ಕೂಡ ಸಿಗ್ತೀರಿ ಸರ್. ನೆಕ್ಸ್ಟ್ ಎ ಇದೆ ಸರ್. ನೆಕ್ಸ್ಟ್ ಸೆಕೆಂಡ್ ಒನ್ 4 ಸರ್. ಇಲ್ಲಿ ಸರ್ 4 ಇರಬೇಕಾ? ಇಲ್ಲೂ ಕೂಡ 4 ಇದೆ ಸರ್, 4 ಇದೆ ಸರ್. ಆಪ್ಷನ್ ನಂಬರ್ ಡಿ ಮತ್ತು ಎ ಸರ್ ಹೋಗ್ಬಿಡ್ತು, ಅಂದ್ರೆ ರಾಂಗ್ ಆಯ್ತಪ್ಪ ಅದಂತ ಗೊತ್ತಾಯ್ತ್ರಿ. ಈಗ 4 ಜನ ಇದ್ರು, ಅದ್ರೊಳಗೆ ಇಬ್ರು ಕ್ಲಾಸ್. ಈಗ ಇರೋದು ಸರ್ ಬಿ ಮತ್ತು ಸಿ ಜೊತೆ ಅಷ್ಟೇ ನಾವು ಪೈಪೋಟಿ ಆಡಬೇಕು. ಎನ್ ಇದೆ ಸರ್. ಎನ್ ಅನ್ನೋದು ಸರ್ 1 2 3ನೇ ಸ್ಥಾನದೊಳಗಿದ್ದಾನೆ. 1 2 2 ಒಳಗಿದೆ ಸರ್. 1 2 3 ಅಂದ್ರೆ 2 ಇದೆ. ಇಲ್ಲಿ ನಾನು 2 ಹಾಕೋತೀನಿ ಸರ್. ಇಲ್ಲಿ 2 ಅನ್ನೋ ಸರ್ ನೋಡ್ರಿ, ಇಲ್ಲಿ 3ನೇ ಸ್ಥಾನ 2, ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಇಲ್ಲಿ 3 ಇದೆ ಸರ್, ಅದು ತಪ್ಪಾಯ್ತು. ಆಪ್ಷನ್ ನಂಬರ್ ಬಿ ನಮಗೆ ಯಾರೆಲ್ಲ ಕಮೆಂಟ್ ಮಾಡ್ತೀರಿ ಪ್ರತಿಯೊಬ್ಬರದು ಕೂಡ ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್. ಬಿ ಅಂತ ನಮಗೆ ಯಾರೆಲ್ಲ ಕಮೆಂಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಿ ಅವ್ರದ್ದೆಲ್ಲರದು ಕೂಡ ಆಪ್ಷನ್ ನಂಬರ್ ಬಿ ಅನ್ನೋದು ಸರಿಯಾದ ಉತ್ತರ ಐತ್ರಿ ಗುರುಗಳ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಹೇಳ್ರಿ ಸರ್, ಅರ್ಥ ಆಗೈತಿ, ಓಕೆ ಬೆಸ್ಟ್, ಭಾಳ ಖುಷಿ ಆಗತ್ತೆ. ಮತ್ತು ನನಗೆ ನೋಡ್ರಿ ನೆನಪಿರ್ಲಿ, ನಾಳೆಯಿಂದ RRB ಡಿ ಗ್ರೂಪ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಅಪ್ಲಿಕೇಶನ್ ಹಾಕ್ಕೊಳ್ರಿ. ಪ್ಲಸ್ SSC JD ಎಲ್ಲರಿಗೂ ಕೂಡ ಮೆಸೇಜ್ ಮುಟ್ಟೈತಿ. ಒಬ್ಬರದ್ದು ಸರ್ ಸ್ವಲ್ಪ ಲಿಂಕ್ ಸರ್ವರ್ ಇರೋ ಕಾರಣಕ್ಕೂ ಓಪನ್ ಆಗ್ತಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ರಿ. ಭಾಳ ಜನ ಅಂದ್ರೆ ಈಗ ಮಿನಿಮಮ್ 5 ರಿಂದ 6 ಜನ ನನಗೆ ವಿದ್ಯಾರ್ಥಿಗಳು ಕಾಲ್ ಮಾಡಿದ್ದಾರೆ ಸರ್, ಸಿಗ್ನೇಚರ್ ಹಾಕಿರೋದು ರಿಜೆಕ್ಟ್ ಆಗೈತ್ರಿ, ಏನೂ ಬರ್ತಿಲ್ಲ ಅಂತ ಸುಮಾರು ಜನ ಕೇಳಿದ್ದಾರೆ. ಅದಕ್ಕಾಗಿ ಸ್ವಲ್ಪ ಅಪ್ಲಿಕೇಶನ್ ಹಾಕುವಾಗ ದಯಮಾಡಿ ನೋಡ್ಕೊಂಡು ವಿಚಾರ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕ್ರಿ. ಇಷ್ಟೆಲ್ಲ 6 ತಿಂಗಳ 3 ತಿಂಗಳ ಓದ್ ಕ್ಯಾಸ ಈ ಥರ ಹಾಕಿರೋ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತಪ್ಪ ಅಂದ್ರೆ ಎಷ್ಟು ಬೇಜಾರಾಗತ್ತೆ ನಿಮ್ಗೆ ಗೊತ್ತಿರುತ್ತೆ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆದಷ್ಟು ಬೇಗ ಎಕ್ಸಾಮ್ ಬರ್ತಾವ, ಪಟಾಪಟ ಓದ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ, ಸ್ವಲ್ಪ ನೋಡ್ಕೊತಾ ಇರ್ರಿ, ಫಾಲೋ ಆಗಿರಿ. ಪ್ಲಸ್ ನಿಮ್ಮ ಬ್ರದರ್ ನಿಮ್ಮ ಸಿಸ್ಟರ್ ಯಾರಾದರೂ ಇದ್ರಪ್ಪ ನಮ್ಮ ಇನ್ಸ್ಟಾಗ್ರಾಮ್ ಐಡಿನ ಅವ್ರಿಗೂ ಕೂಡ ಫಾಲೋ ಆಗಕ್ಕೆ ಕೇಳ್ರಿ. ಒಟ್ಟು ಮಾಡಿರಿ, ಒಟ್ಟು
ಅನುಕೂಲ ಆಗೋಂಗ ಮಾಡ್ಕೊಡೋಣ. ಓಕೆ, ಕಾಣೆಯಾದ ಸಂಖ್ಯೆನು REC ಅಂತ ಒಂದು ಕೊಟ್ಟರು ಸರ್. ಇಲ್ಲಿ ನೋಡ್ರಿ ಒಂದು ಲಾಜಿಕ್ ಐತಿ, ಇಲ್ಲೂ ಕೂಡ ಒಂದು ಪ್ರಶ್ನೆ ಒಳಗೆ ಗಿಚ್ಚೈತಿ ಸರ್. ಇಲ್ಲಿ 13 ಇದೆ ಸರ್, 6 ಇದೆ ಸರ್, 4 ಇದೆ, ಇಲ್ಲಿ ಯಾವ್ದು ಬರುತ್ತಪ್ಪ ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಇವಾಗ ಅಡ್ಡಡ್ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಸರ್, ಉದ್ದದ ವಿಚಾರ ಮಾಡ್ಬೇಕಾದ್ರೆ ಬಿಗ್ ಸಂಖ್ಯೆ ಅದಾವ ಇಲ್ಲಿ. ಓಕೆ, 13 ಅನ್ನೋದು ಬಿಗ್ ಸಂಖ್ಯೆ ಇದೆ ಸರ್. ಹಾಗಾದ್ರೆ ಏನು ಬರ್ಬೋದು ರೀ ಸರ್? ಭಾರಿ ಈಜಿ ಪ್ರಶ್ನೆ ಐತಿ ಸರ್. ITI ಇರಬೇಕಾ ಡಿ ಗ್ರೂಪ್ಗೆ ಅಂತ ಕೇಳ್ತಾ ಇದ್ರಿ. ಆ ಥರ ಏನಿಲ್ಲ. ಸೊ 10th ಇದ್ದವರು ಹಾಕ್ಬಹುದು, ITI ಇದ್ದವರು ಹಾಕ್ಬಹುದು, ಅದ್ರೊಳಗೆ ITI ಇದ್ರೂ ಹಾಕು. ನನಗೆ 10th ಅಷ್ಟಾಗೈತೆ ಸಹ 10th ಬೇಕಾದ್ರೂ ಹಾಕು, ಅದ್ರೊಳಗೆ ಏನು ಕಂಜಕ್ಷನ್ ಇಲ್ಲ. ಬೇಕಾದಂಗೆ ದಮಾಕ ಎಬ್ಬಿಸ್ಕೊಂಡ್ಬಿಡ್ರಿ. ಆದ್ರೆ ಭಾಳ ಓದಬೇಕಾ ಅಂದ್ರೆ ಕಾಂಪಿಟೇಷನ್ ಈಗ ಎಲ್ರಿಗೂ ಕೂಡ ಗೊತ್ತೈತಿ, ಎಲ್ಲರೂ ಕೂಡ ಹಾಕ್ತಾರ. 10th ಅಂದ್ರೆ ಸಾಕಪ್ಪ, ಭಾಳ ಅಂದ್ರೆ ಭಾಳ ಜನ ಹಾಕ್ತಾರ. ತಾಳ್ಮೆಯಿಂದ ಓದ್ರಿ, ಗಿಚ್ಚು ಓದ್ರಿ. ಈ ಪ್ರಶ್ನೆಗೆ ಉತ್ತರ ಕೊಡ್ರಿ. ಏನು ಬರ್ತಿದೆ ಸರ್ ಇಲ್ಲಿ? 13ಕ್ಕೆ 6 1 ಕೊಟ್ಟಿದ್ದಾನೆ ಸರ್. 6 8 6 ಕೊಟ್ಟಿದ್ದಾನೆ, 4 ಮತ್ತು 6 ಬರ್ತಾ ಇದೆ. ಏನು ಹಾಕ್ಬಹುದು? ಆರಾಮ್ಸಾಗಿ ವಿಚಾರ ಮಾಡಿಬಿಟ್ಟು ಹೇಳ್ರಿ, ವಿಚಾರ ಮಾಡಿಬಿಟ್ಟು ಹೇಳ್ರಿ, ಭಾಳ ಟೆನ್ಷನ್ ತೊಗೊಬೇಡ್ರಿ. ಏನು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸರ್ 13 ಬರ್ತಿತ್ತು ಸರ್, 10 ಬರ್ತಿತ್ತು. ವೆರಿ ಗುಡ್, ಶಬಾಷ್. 13 ಸರ್, 13 ಆಪ್ಷನ್ ನಂಬರ್ ಬಿ ಸರ್, 10. ಓಕೆ, ನೆಕ್ಸ್ಟ್ ಆಪ್ಷನ್ ನಂಬರ್ ಸಿ ಸರ್, 8 ಬರತೈತ್ರಿ. ಗುಡ್, ಬಿ ಬರ್ತಿತ್ತು ಸರ್. ನೋಡ್ರಿ, ಇಲ್ಲಿ ನಾ ಏನು ವಿಚಾರ ಮಾಡ್ತೀವಿ ಹಿಂಗೂ ವಿಚಾರ ಮಾಡ್ಬೋದಲ್ಲ ಸರ್. 13 + 6 + 1 = ಎಷ್ಟಾಗುತ್ತೆ ಸರ್? 20 ಆಗತ್ತಾ? ಈ ಒಂದಕ್ಕೆ 14 ಸರ್, ಇದರಿಂದ 15, ಇದಕ್ಕೆ 5 ಉಳಿತು, 20 ಆತ್ರಿ ಸರ್. 6 + 8 + 6 ಮಾಡ್ರಿ. ಓಕೆ, ಇದ್ರೊಳಗಿಂದ 1 ತೆಗಿರಿ, ಇದ್ರೊಳಗಿಂದ 1 ಸರ್, 10 ಆಯ್ತು. 10 5 5 ಎಷ್ಟಾಯ್ತು ಸರ್? 20 ಆಯ್ತು ರೀ ಸರ್. ವೆರಿ ಗುಡ್. ಹಂಗಂದ್ರೆ ಸರ್ 20 20 ಅನ್ನೋದು ಬರ್ತಾ ಇದೆ, ನೆನಪಿರ್ಲಿ. 6 ಅನ್ನೋದು ಈ ಕಡೆ ಒಂದು ಕೊಡ್ರಿ, 6ರಿಂದ ಈ ಕಡೆ ಕೊಡ್ರಿ. 10 ಆಯ್ತು. 10 5 5 10 10 10 20 ಆಯ್ತು ರೀ ಸರ್. ಹಂಗಾದ್ರೆ ಇಲ್ಲಿ ನೋಡ್ರಿ, ಇವಾಗ ವಿಚಾರ ಮಾಡ್ರಿ, ಇದು 10 ಆಗಿದೆ ಸರ್. 6 4 ಸರ್ ಎಷ್ಟು? 4 + 6 ಸರ್ 10 ಆಯ್ತು ರೀ. 10ಕ್ಕೆ ಮತ್ತೆ ನಾ 10 ಹಾಕ್ತೇನೆ ರೀ. ಇವಾಗ ನಮಗೆ ಬೇಕಾಗಿರೋದು 20. ಅಂದ್ರೆ ನಮ್ಮ ಉತ್ತರ ಏನು ಸರ್? ಇಲ್ಲಿ ಸಿಕ್ತು ನೋಡ್ರಿ. ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್. ಇಷ್ಟು ಸಿಂಪಲ್ ಐತಿ. ನೋಡಿದ್ರೆ ಆಪ್ಷನ್ ನಂಬರ್ ಬಿ ಅನ್ನೋದು ಸರಿಯಾದ ಉತ್ತರ ಐತ್ರಿ. ನೋಡ್ಲಿಕ್ಕೆ ಸ್ವಲ್ಪ ಗೊಂದಲ ಪ್ರಶ್ನೆ ಆಗತ್ತಾ, ಆದ್ರೂ ಕೂಡ ಭಾರಿ ಈಜಿ ಪ್ರಶ್ನೆಗಳ ಇರ್ತಾವ. ಅರ್ಥ ಆಗಿಲ್ರಿ ಯಾರಿಗಾದ್ರೂ? ಕೇಳಿರ್ಬೇಕಾ? ಇನ್ನೊಂದ್ಸಾರಿ ಹೇಳುವ. ಗುಡ್. ಆಪ್ಷನ್ ಡಿ ಬರಂಗಿಲ್ಲ, 13 ಬರಂಗಿಲ್ಲ. ಏನು ಬರುತ್ತೆ? ಆಪ್ಷನ್ ನಂಬರ್ ಬಿ ಸರ್, 10 ಬರುತ್ತಾ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಹೋಗೊಂಡ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ನಿಮಗೊಂದು ಮಾಹಿತಿಪ್ಪ. ಏನು ಸರ್ ಅದು? ಏನಕ್ಕೆ ಕೊಡ್ತಾ ಇದ್ರಿ ಮಾಹಿತಿ? ಏನಪ್ಪ ಅಂದ್ರೆ ಸಿಂಪಲ್ ಆಗಿ SSC JDಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಿದ್ರಿ, ನಿಮ್ಗೆಲ್ರಿಗೂ ಕೂಡ ಒಂದು ಮೆಸೇಜ್ ಬಂದೈತಿ. ಸೊ RPF ಕಾನ್ಸ್ಟೇಬಲ್ ಸಂಬಂಧಪಟ್ಟು ಅಪ್ಲಿಕೇಶನ್ ಹಾಕಿದ್ರಿ, ನಿಮ್ಗೆಲ್ರಿಗೂ ಕೂಡ ಮೆಸೇಜ್ ಬಂದೈತ್ರಿ ಸರ್. ಬಂದೈತ್ರಿ? ಹೌದು, ಪ್ರತಿಯೊಬ್ಬರಿಗೂ ಕೂಡ ಮೆಸೇಜ್ ಬಂದೈತಿ. ಯಾವ್ದ್ರ ಮೆಸೇಜ? ಅಪ್ಲಿಕೇಶನ್ ಸ್ಟೇಟಸ್. ನೀವು ಹಾಕಿರೋ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗೈತೋ ಇಲ್ಲ ರಿಜೆಕ್ಟ್ ಆಗೈತೋ ನೋಡ್ಕೊಳಕ ಬಿಟ್ಟಿದ್ದಾರೆ. ಯಾರಿಗೂ ನೋಡಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡ್ಕೊಳ್ರಿ. ಮತ್ತೇನಪ್ಪ ಅಂದ್ರೆ ಇವೆರಡು ಸಬ್ಜೆಕ್ಟ್ಗೂ ಇನ್ಕ್ಲೂಡ್ ಮಾಡಿಕೊಂಡು 10th ಬೇಸ್ ಇರೋ ಕಾರಣಕ್ಕೆ ನಾವು PDF ರೆಡಿ ಮಾಡಿದ್ದೀವಿ. ಕನ್ನಡದೊಳಗೆ PDF ಇರ್ತಾವ, GK ಪ್ಲಸ್ ರೀಸನಿಂಗ್. ಎಷ್ಟು PDF ಇರ್ತಾವ ಸರ್? 50 PDF ಇರ್ತಾವ. ಕೇವಲವಾಗಿ 99 ರೂಪೀಸ್ ಪೇ ಮಾಡಿಬಿಟ್ಟು ಈ ನಂಬರ್ಗೆ ನೀವು ಪೇ ಮಾಡಿದ್ರೆ ಈ ಎಲ್ಲ PDF ನಿಮಗೆ ಸಿಗುತ್ತೆ. ಸೊ ಬಹು ನಿರೀಕ್ಷಿತ ಕನ್ನಡದೊಳಗೆ ತೆಗೆದಿರೋ PDFಗಳು ಇದಾವೆ. GK ಪ್ಲಸ್ ರೀಸನಿಂಗ್ ಇರುತ್ತೆ. ಈಗ ರೀಸನಿಂಗ್ ಯಾವ ಥರ ಬಿಡಿಸ್ತಾ ಇದ್ದೀವಿ, ಏನಿದೆ ಸರ್ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ರೀಸನಿಂಗ್ PDF ರೆಡಿ ಮಾಡಿದ್ದೀವಿ. ಪ್ಲಸ್ ಅಲ್ಲಿ 50 PDF ಸಿಗುತ್ತೆ ರೀ. ಕೇವಲ 99 ರೂಪೀಸ್. ಇದೇ ನಂಬರ್ ಫೋನ್ಪೇ ಇದೆ, ಇದೇ ನಂಬರ್ ವಾಟ್ಸಪ್ ಇದೆ. ಪೇ ಮಾಡಿಬಿಟ್ಟು ಒಂದು ಸ್ಕ್ರೀನ್ಶಾಟ್ ನಮಗೆ ವಾಟ್ಸಪ್ ಸೆಂಡ್ ಮಾಡಿದ್ರೆ ನಿಮಗೆ ಅಲ್ಲಿ PDF ನಾವು ಸೆಂಡ್ ಮಾಡ್ತೀವಿ. ಓಕೆ, ಪ್ಲಸ್ ನಿಮಗೇನಾದರೂ ಸಂಶಯವಿತ್ತಪ್ಪ ಅಂದರೆ ಇದು ಕಾಲಿಂಗ್ ನಂಬರ್ ಐತಿ, ಕಾಲ್ ಮಾಡಿಬಿಟ್ಟು ನೀವು ಕೇಳಿ ತಗೋಬೋದು. ನೆನಪಿರಲಿ, ನೆಕ್ಸ್ಟ್ ಮಂತ್ 4ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ SSC JD ಇನ್ನೊಂದು 4-5 ಡೇಸ್ ಒಳಗೆ ನಿಮಗೆ ಅಡ್ಮಿಟ್ ಕಾರ್ಡು ಕೂಡ ಕೊಡ್ತಾರೆ. ಸಿಟಿ ಟೈಮ್ ಡೇಟ್ ಅದು ಕೂಡ ಮೆಸೇಜ್ ಬರುತ್ತೆ. ಬಂತಪ್ಪ ಅಂದ್ರೆ ತಕ್ಷಣವೇ ನಾನು ನಿಮಗೆ ಮೆಸೇಜ್ ಮುಟ್ಟಿಸ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಸರ್ SSC ಆಯ್ತಾ, RPF ಕಾನ್ಸ್ಟೇಬಲ್ ಯಾವಾಗ ರೀ ಸರ್ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಿ. RPF ಕಾನ್ಸ್ಟೇಬಲ್ ಸಂಬಂಧಪಟ್ಟರು ಏನಿದೆ ಸ್ವಲ್ಪ ಲೇಟ್ ಪ್ರೊಸೆಸ್ ಇದ್ರು ಕೂಡ ನೆಕ್ಸ್ಟ್ ಮಂತ್ ಆಗೋ ಚಾನ್ಸಸ್ ನನಗೆ ಬರ್ತಾ ಇದೆ. ಓಕೆ, ನಾವು ಕೂಡ ಸ್ವಲ್ಪ ಕೇಳಿ ನೋಡಿದ್ರೆ ನೆಕ್ಸ್ಟ್ ಮಂತ್ ಆಗೋ ಚಾನ್ಸಸ್ ಇದೆಯಪ್ಪ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದ್ರೊಳಗೆ ಬರೋಣ್ರಿ ಇವಾಗ ಕ್ವಶನ್ಸ್ ತಕ್ಕ. ಈ ಕೆಳಗಿನ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅನ್ನೋದೊಂದು ಪ್ರಶ್ನೆ ಕೇಳಿದ್ರು. ಈ ಕೆಳಗಿನ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳಿದಾಗ ಇದಕ್ಕೇನು ಉತ್ತರ ಕೊಡ್ತೀರಿ? ಭಾರಿ ಈಜಿ ಪ್ರಶ್ನೆ ಐತಿ, ಬೇಸಿಕ್. ಇದು ಆಪ್ಷನ್ಸ್ ಕೊಟ್ಟಿಲ್ಲ ನಾನು, ನಿಜ ಹೇಳ್ಬೇಕಂದ್ರೆ ಆಪ್ಷನ್ಸ್ ನಾನೇ ಕೊಟ್ಟಿಲ್ಲ. ಭಾರಿ ಈಜಿ ಪ್ರಶ್ನೆ ಐತ್ರಿ, ಬೇಸಿಕ್ ಐತಿ. ಹೇಳ್ರಿ ನೋಡೋಣ ಯಾವ ಥರ ಇರುತ್ತಾ, ಹೆಂಗಿರುತ್ತಾ, ಹೆಂಗೆ ಕೊಡ್ತೀರಿ?
ಸರ್ ಹಾಯ್ ಹೇಳ್ರಿ, ಎದ್ರ ಬಗ್ಗೆ ಹಾಯ್ ಹೇಳೋಣ್ರಿ? ಆರ್ಮಿ ಲವರ್ ವಿಜಯ 007 ಸರ್ ರಿಪ್ಲೈ ಮೀ. ಇಲ್ಲ, ಸ್ವಲ್ಪ ಕ್ವಶನ್ಸ್ ಮೇಲೆ ಒತ್ತು ಕೊಡ್ರಿ, ನಾ ಮತ್ತೆ ನಿಮಗೆ ಸಿಗ್ತೇನೆ. ಓಕೆ, ಕ್ವಶನ್ಸ್ ಮೇಲೆ ಒತ್ತು ಕೊಟ್ಟು ಹೇಳ್ರಿ ಇದಕ್ಕೆ ಯಾವ್ದು ಉತ್ತರ ಬರುತ್ತೆ ಅನ್ನೋದು. ಸರ್ 6 ಅನ್ನೋದು ಬರುತ್ತಾ, 9 ಬರುತ್ತಾ, ಸರ್ 7 ಬರುತ್ತಾ, 5 ಬರುತ್ತಾ? ವೆರಿ ಗುಡ್, ಶಬಾಷ್. ಹಾಂ, ಮತ್ತೆ ಬರಲಿ ಸರ್. 7 ಬರುತ್ತಾ, 8 ಬರುತ್ತೆ ರೀ ಸರ್, 5 ಬರುತ್ತಾ? ನೋಡ್ರಿ ಇಲ್ಲಿ ಇದಂತೂ ಬೇಸಿಕ್ ಆಗಿ ನಿಮಗೆ ಭಾರಿ ಬೇಸಿಕ್ ಪ್ರಶ್ನೆ ತೆಗ್ದನ್ನ, ಭಾಳ ಗೊಂದಲಕ್ಕೂ ತೆಗ್ದಲ್ಲ, ಬೇಸಿಕ್ ಆಗಿರೋದು. 1 2 1 + 2 ಮಾಡಿದ್ರೆ ಸರ 3 ಸಿಗುತ್ತಂತೂ ನಿಮಗೂ ಗೊತ್ತೈತಿ. 3 ಇಂಥ ಡೈಗ್ರಾಮ್ ಇಂಥದ್ರೊಳಗೆ ಎಲ್ಲಿ ಕಾಣತಿದೆ ಸರ್ ಇವಾಗ? ನೋಡ್ರಿ ಇಲ್ಲಿ ಕಾಣ್ತಿದೆ ಸರ್ ಇವಾಗ. 3 ಅನ್ನೋದು ಇಲ್ಲಿ ಕಾಣ್ತಿದೆ, ಹೌದಿಲ್ಲ? 3 ಇದೆ ಸರ, ಒಪ್ತೀರಿ? 3 ಸಿಗ್ತೀರಿ ನನಗೆ ಡೈರೆಕ್ಟಾಗಿ 3 ಸಿಕ್ತು. 3 ಆದ್ಮೇಲೆ ಸರ ಈ ಭಾಗವನ್ನು ಅಷ್ಟೇ ನಾನು ತಗೋತೀನಿ. ಈ ಭಾಗ ಅನ್ನೋದು ಅಷ್ಟೇ ನಾನು ತಗೊಂಡಾಗ ನನಗೆ ಸಿಗ್ತಾ ಇರೋ ಸರ್ ಇಲ್ಲಿ 4 ಸಿಕ್ತ್ರಿ. 4 ಆದ್ಮೇಲೆ ಸರ್ ಇದು 5 ಆಯ್ತು. 5 ಹೆಂಗಾತ್ರಿ ಸರ್? ABC ಇದೊಂದು 5 ಆತ್ರಿ ಸರ್. ಅದೇ ಅಪೋಸಿಟ್ ಆಗಿ ಇಲ್ಲೊಂದು ಐತಿ ಸರ್, 6 ಐತ್ರಿ. 6 ಅಂತ ಹಾಕ್ತೀರಿ? ಇಲ್ಲ, ಹಾಕ್ಲಿಕ್ಕೆ ಬರಂಗಿಲ್ಲ. 6 ಅಂತ ಹಾಕ್ಲಿಕ್ಕೆ ಬರಂಗಿಲ್ಲಪ್ಪ ಅಂದ್ರೆ ಮತ್ತೇನು ಮಾಡ್ತೀರಿ ಸರ್? ಮತ್ತೇನು ಮಾಡ್ತೀವಪ್ಪ ಅಂದ್ರೆ ಈ ಪೂರ್ತಿ ಒಂದು ಡೈಗ್ರಾಮ್ ನಾವು ತಗೋತೀವಿ. ತಗೊಂಡಾಗ ನಮಗೇನು ಉತ್ತರ ಸಿಗುತ್ತೆ ರೀ ಸರ್? ಇಲ್ಲಿ 7 ಸಿಗುತ್ತೆ. ಮತ್ತೊಂದು ಕೂಡ ನೀವು ನೋಡ್ರಿ 9 ವಾ ಸೂಪರ್ ಬ್ಯಾಂಕ್ಯಾ. ಮತ್ತು ಸರಿಯಾದ ಉತ್ತರ ಬಂದ್ಬಿಟ್ಟು 7 ಅನ್ನೋದು ರೈಟ್ ಆನ್ಸರ್. ನೆನಪಿರ್ಲಿ. ಯಾಕ್ರಿ ಸರ್? ನೀವು ಎಲ್ರಿಗೂ ಗೊತ್ತೈತಿ ಇದು ಕುಡಿಯಲಿಲ್ಲ. ನೋಡ್ರಿ, ಇದು ಲೈನ್ ಜಾಯಿಂಟ್ ಆಗ್ತಿತ್ತಪ್ಪ ಅಂದ್ರೆ ಈ ಸೈಡ್ ಒಂದು ಡೈಗ್ರಾಮ್ ಸಿಕ್ತಿತ್ತು, ಈ ಸೈಡಿಗೆ ಒಂದು ಡೈಗ್ರಾಮ್ ನಮಗೆ ಸಿಕ್ತಿತ್ತು. ಆದ್ರೆ ನೀವು ಎಲ್ಲಿ ತಪ್ಪು ಮಾಡಾಕತ್ತೀರಿ ಇಷ್ಟೇ ವಿಚಾರ ಮಾಡ್ರಿ. ಈ ಕಡೆ ಸರ್ 7 ಆಗೈತ್ರಿ ಇವಾಗ, ಸರ್ ಈ ಕಡೆದು 8 ಆಗ್ತಿತ್ತು, ಈ ಕಡೆದು 9 ಆಗ್ತಿದ್ರು. ಈ ಕುಡಿಯಲ್ಲಿ ಇಲ್ಲಿ ನೋಡ್ರಿ 4 ಬರ್ದನಿಲ್ಲ ಸೆಂಟರ್ಗೆ, ಅಲ್ಲೆಲ್ಲಾದ್ರೂ ಲೈನ್ ಟಚ್ ಆಗೈತಿ? ಟಚ್ ಆಗಿಲ್ಲ. ಇದೇ ಅವಸರವೇ ಅಪಾಯಕ್ಕೆ ಕಾರಣ ಅಂತಾರಲ್ಲ, ಇದ ಕಾರಣಕ್ಕೆ ನೋಡು. ಇದೇ ಒಂದು ಕಾರಣಕ್ಕೆ ನೀವು ಅಲ್ಲಿ ಅವಸರ ಮಾಡಿದ್ರಿ. ಗೊತ್ತೈತಿ ನಿಮಗೆ 7 ಬರ್ತೈತೆ ಅನ್ನೋದು. ಮತ್ತೆ ಹೆವಿ ಬುದ್ಧಿವಂತರು, ಬಹಳ ಶಾಣೆ ಅದೇವಿ ಅನ್ನೋದು ತೋರಿಸ್ಲಾಕ್ ಹೋದಾಗ ಇಲ್ಲಿ ಎಡಿ ಬಿದ್ದಿರಿ ನಾವು. ಆಲ್ಮೋಸ್ಟ್ ಜನ ಹಾಕಿದಿರಿ. ಒಂದು 75 ಮೆಂಬರ್ಸ್ ಅಂತೂ ಇಲ್ಲಿ ನೀವು ಕಮೆಂಟ್ ಮಾಡಿರೋದು 7 ಬರತ್ರಿ ಅಂತ ಹೇಳಿದ್ರಿ. ಸರಿಯಾದ ಉತ್ತರ 7 ಐತ್ರಿ. ಹಾಗಾದ್ರೆ ಮತ್ತೊಂದು ಪ್ರಶ್ನೆ ನೋಡ್ಕೊಂಬರೋಣ. ಇದಕ್ಕೂ ಏನು ಬರ್ತಿತ್ತಪ್ಪ? ಇದಕ್ಕೇನು ಉತ್ತರ ಕೊಡ್ತೀರಿ? ಇದು ಕೂಡ ಒಂದು ತ್ರಿಭುಜಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆ ಐತಿ. ಓಕೆ, ತ್ರಿಭುಜವನ್ನ ಎಷ್ಟಿದಾವ ಹೇಳ್ರಿ ನೋಡಿ. ಇದಕ್ಕೆ ಈ ತ್ರಿಭುಜಗಳು ಎಷ್ಟಿದಾವ ಅನ್ನೋದು ಕಮೆಂಟ್ ಮಾಡ್ರಿ ನೋಡೋಣ. ಟೈಮ್ ತಗೋರಿ, ಆದ್ರೂ ಹೇಳ್ರಿ, ನಡೆಯುತ್ತ. ಥ್ಯಾಂಕ್ ಯು ಸೋ ಮಚ್ ರೀ ಸರ್. ವೆಲ್ಕಮ್. ಎಕ್ಸಾಮ್ನವ್ರಿಗೂ ಕೂಡ ಗೊತ್ತಿರುತ್ತಾ, ಇದು ನೆನಪಿರ್ಲಿ. ಎಕ್ಸಾಮ್ನವ್ರಿಗೂ ಕೂಡ ನಿಮ್ದು ಪ್ಲಾನಿಂಗ್ ಎಲ್ಲ ಗೊತ್ತಿರುತ್ತೆ. ಆದರೂ ಕೂಡ ನೀವು ಬುದ್ಧಿವಂತರು ಇದೀರಿಲ್ಲೋ, ಶಾಣೆ ಅದಿರಿಲ್ಲೋ ಅನ್ನೋದು ವಿಚಾರ ನೋಡಾಕ ಬಂದಿರ್ತಾನೆ. ಅವನು ಕೂಡ ಹಂಗೆ ಬಂದಿರಂಗಿಲ್ಲ ಮತ್ತ. ಓಕೆ, ಈ ಪ್ರಶ್ನೆ ನೀವು ಹೋಮ್ವರ್ಕ್ ಆಗಿ ತಗೋರಿ. ಸೊ ನಾಳೆಯಿಂದ ಪ್ರತಿದಿನ 6 ರಿಂದ 7 ಗಂಟೆಗೆ ಯೂಟ್ಯೂಬ್ ಒಳಗೆ ಒಂದು ಕ್ಲಾಸ್ ಇರುತ್ತೆ. ನೈಟ್ 9:30 10:30 ತನಕ ಒಂದು ಕ್ಲಾಸ್ ಇರುತ್ತೆ. 9:30 ಇಡೋನು, 9 ಗಂಟೆಗೆ ಇಡೋನು? ಕಮೆಂಟ್ ಹಾಕ್ರಿ ನೋಡೋಣ. ನೀವು ಹಾಕ್ತಿರೋ ಉತ್ತರಕಾಲಿ ಯಾವುದು ಲೆಕ್ಕ ಇಲ್ವವ? ನಾ ಅದಕ್ಕನೇ ಲೆಕ್ಕ ನಿಮಗೆ ಹೋಮ್ವರ್ಕ್ ಆಗಿ ಕೊಡಾಕತ್ತೀನಿ. ಆದ ಏನೋ ಅಂತಾರಲ್ಲ, ತಾಳ ತಂತಿ ಏನೂ ಇಲ್ಲ ನೀವು ಕೊಡೋ ಕಮೆಂಟಿಗೆ. ಇಲ್ಲೇ ಹಾಕ್ರಿ, ಇರಲಿ. ನಾಳೆಗೆ ಈ ಪ್ರಾಬ್ಲಮ್ ನೀವು ಮಾಡ್ಕೊಂಬರ್ರಿ. ಹೇಳ್ರಿ 9 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡೋ, ಇಲ್ಲ ಸರ್ 9:30 ಸರ್ ಎಲ್ಲ ಊಟ ಮಾಡ್ಕೊಂಡು ಪದ್ದ ಸೇರಿ ಕುಂತಿರ್ತಾರೆ ಸರ್, ಅವಾಗ ಕ್ಲಾಸ್ ಮಾಡೋಣ ಅಂತೀರಿ? ಸರ್ 9 ಗಂಟೆ ಕ್ಲಾಸ್ ಮಾಡಿ. ಓಕೆ, ನಾಳೆಯಿಂದ ಏನಾಗತ್ತೆ ರೀ, 6 ರಿಂದ 7 ಗಂಟೆಗೆ ಯೂಟ್ಯೂಬ್ ಒಳಗೂ ಕ್ಲಾಸ್ ಇರುತ್ತೆ. ಪ್ಲಸ್ 9 ರಿಂದ 10 ಗಂಟೆಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ಒಂದು ಕ್ಲಾಸ್ ಇರುತ್ತೆ. 2 ಕ್ಲಾಸ್ ಇಟ್ಟಿರ್ತೀವಿ. ಸೊ ನಾನು ಮಾಡ್ಬೋದು ರೀ. ನಾವು 11 12 ಗಂಟೆಗೆ ಮಧ್ಯಾಹ್ನ ಟೈಮ್ ಮಾಡಿದ್ರೆ ಅವಾಗ ಹುಡುಗರು ಕಾಲೇಜ್ ಹೋಗಿರ್ತಾರೆ, ಏನೋ ಒಂದು ವರ್ಕ್ ಮೇಲೆ ಪಾಪ ಬಡತನ ಪರಿಸ್ಥಿತಿ ಇರೋರಿಗೆ ಅಲ್ಲೆಲ್ಲ ಹೋಗಿರ್ತಾರೆ ಅನ್ನೋ ಕಾರಣಕ್ಕೆ ಕ್ಲಾಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಇರೋದನ್ನ ಅವ್ರಿಗಾಗಿ, ನಿಜ ಹೇಳ್ಬೇಕಂದ್ರೆ ನಾವು ಇರೋದನ್ನ ಬಡವರ ಮಕ್ಕಳಿಗಾಗಿ ಇರ್ತೇವಲ್ಲ, ಅದಕ್ಕಾಗಿ ನಾ ಕ್ಲಾಸ್ ಮಾಡ್ಲಿಕ್ಕೆ ಇಷ್ಟಪಡಕತ್ತಿಲ್ಲ. ನಾವು ಫ್ರೀ ಇದ್ರೂ ಕೂಡ ನಾ ಕ್ಲಾಸ್ ತಗೋತಾ ಇಲ್ಲ. ಓಕೆ ಸರ್, 9 ಗಂಟೆ 9:30 9 ಗಂಟೆ 9:30 ಮೋಸ್ಟ್ಲಿ 9 ಗಂಟೆ ಮಾಡೋಣ್ರಿ, ಅಲ್ಲಿಗೆ ಬಂದು ಮುಟ್ತೈತಿ. ಈ ಪ್ರಶ್ನೆಗೆ ನೀವು ಉತ್ತರ ಸರಿಯಾಗಿ ತೊಗೊಂಬರ್ರಿ. ನಾಳೆ ಕ್ಲಾಸಿಗೆ ನಾನು ಮೊದಲು ಇದೇ ತೋರಿಸ್ತೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅದೇ ರೀತಿ ನಿಮ್ಮಂಥ ಫ್ರೆಂಡ್ಸ್ ಏನು ಇರ್ತಾರಲ್ಲ, ಈಗ ಓದಬೇಕು ಏನೋ ಒಂದು ಮಾಡ್ಬೇಕನ್ನೋರಿಗಿಂತ ಶೇರ್ ಮಾಡಿರಿ. ಹೆಚ್ಚು ನಮ್ಮ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿರಿ. ನಮ್ಮ ಟೆಲಿಗ್ರಾಮ್ ಲಿಂಕ್ ಬಂತು ನಮ್ಮ ಬಯೋದೊಳಗೆ ಐತಿ. ಬಯೋದೊಳಗೆ ಪ್ರತಿಯೊಂದು PDF ನಿಮಗೆ ಅಲ್ಲಿ ಅವೈಲೇಬಲ್ ಆಗ್ತಾವೆ. ಏನೋ ಒಂದು ಗೌರ್ಮೆಂಟ್ ಜಾಬ್ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದೀವಿ, ಏನೋ ಒಂದು ನಿಮಗೆ ಹೇಳಿದೀವಪ್ಪ ಅಂದ್ರೆ PDF ಪೂರ್ತಿ ನಮ್ದು ಇನ್ಸ್ಟಾ
ನಿಂದ ಬಯೋ ಐತಿ, ಬಯೋದೊಳಗೆ ಟೆಲಿಗ್ರಾಮ್ ಲಿಂಕ್ ಐತಿ, ಟೆಲಿಗ್ರಾಮ್ ಒಳಗೆ ನಾನು ನಿಮ್ಗೆ ಹಾಕಿರ್ತೀನಿ ರೀ. ಪ್ರತಿಯೊಂದು ಕೂಡ ಅಲ್ಲಿ ನಿಮಗೆ ಮಾಹಿತಿ ಮುಟ್ಟಿರುತ್ತೆ. ನಾವು ಏನೋ ಒಂದು ಕ್ಲಾಸ್ ತೊಗೋತೀನಪ್ಪ ಅಂದ್ರೆ ನಮ್ಮ ಸ್ಟೋರಿ ಮುಖಾಂತರ ನಿಮಗೆ ಮೆಸೇಜ್ ಮುಟ್ಟಿರುತ್ತೆ. ಇದೊಂದು ನೆನಪಿರಲಿ, ನಾ ಕ್ಲಾಸ್ ತೊಗೋತೀನಿ, ಸ್ಟೋರಿ ಒಳಗೆ ಅಡ್ವಾನ್ಸ್ 1 ತಾಸು ಮುಂಚೆ ನಿಮಗಲ್ಲಿ ಸ್ಟೋರಿ ಒಳಗೆ ಕಂಡಿರುತ್ತೆ. ಇವತ್ತು ಇಷ್ಟು ಗಂಟೆ ಕ್ಲಾಸ್ ಐತಿ ಅನ್ನೋದು ಗೊತ್ತಾಗತ್ತೆ ರೀ. ಓಕೆನಾ? ಏನಾದರೂ ಡೌಟ, ಏನಾದರೂ ಸಂಶಯ ಏನಾದರೂ ಇತ್ತಪ್ಪ ಅಂದ್ರೆ ಈ ನಂಬರಿಗೆ ನೀವು ಆರಾಮ್ಸೆ ಕಾಲ್ ಮಾಡಿರಿ, ಕಾಲ್ ಮಾಡ್ಬೋದು. ಅದನ್ನು ಬಿಟ್ಟು ಸರ್ ಊಟ ಆಯ್ತೇನ್ರಿ ಅದಂತೆಲ್ಲ ನನಗೆ ನಡೆಯೋಂಗಿಲ್ಲ ಅಂಥವ್ರನ್ನ ರೆಸ್ಪಾನ್ಸು ಮಾಡೋಂಗಿಲ್ಲ. ಮತ್ತು ಏನಾದರೂ ವಿಷಯ ಐತಪ್ಪ ಅಂದರೆ ಡೈರೆಕ್ಟ್ ಮೆಸೇಜ್ ಹಾಕೋದು, ಹಾಯ್ ಅಂತ ಹಾಕೋದು ಸ್ಟಾಪ್ ಮಾಡ್ದಂಗಿಲ್ಲ. ಡೈರೆಕ್ಟ್ ಮ್ಯಾಟ್ರ್ ಬರೆಯೋದು, ಸೆಂಡ್ ಮಾಡೋದು. ಅದಕ್ಕೆ ನಾನು ರಿಪ್ಲೈ ಕೊಡ್ತೇನೆ. ನಿಮಗಂತೂ ಗೊತ್ತೈತಿ ನಾ ಕೊಡ್ತೇನೋ ಇಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತೈತಿ. ಹಾಯ ಬಾಯ ಊಟ ಊಟಿ ಅದೆಲ್ಲ ಟೈಮ್ ವೇಸ್ಟ್, ಅದೆಲ್ಲ ಅದು ಮಾಡೋಕೆ ಹೋಗ್ಬೇಡ್ರಿ. ಸರ್ ಇದ್ರ ಸಬ್ಜೆಕ್ಟ್ ಏನು ಸರ್, ಅದ್ರಿಗೆ ಏನು ತಿಳಿತಾ ಇಲ್ಲ ಸರ್, ಇದ್ರ ಅಡ್ಮಿಟ್ ಕಾರ್ಡ್ ಬಿಟ್ಟಿಲ್ಲ, ಯಾಕೆ ಬಿಟ್ಟಿಲ್ಲ, ಹೆಂಗೆ ಮಾಡಿದಾರೆ, ಹಿಂಗೆ ವಿಚಾರ ಮಾಡ್ಬೇಕು. ಅದನ್ನು ಬಿಟ್ಟು ಸರ್ ಹಾಯ್ ಅಂತಾರೆ, ನಾ ಮತ್ತೆ ಹೇಳಿ ಅಂತ ಹಾಕ್ತೀನಿ, ಮತ್ತು ಸರ್ ಹೆಲೋ ಅಂತಾರೆ, ನಾನು ಅಂತಾರೆ ರೆಸ್ಪಾನ್ಸ್ ಕೊಡೋಕೆ ಹೋಗೋಂಗಿಲ್ಲ. ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಇದೊಂದು ನೆನಪಿರಲಿ. ಸರ SSC JD ಲಿಂಕ್ ಓಪನ್ ಆಗ್ತಿಲ್ಲ ಸರ್. ಆಗುತ್ತಾ, ಸ್ವಲ್ಪ ಸರ್ವರ್ ಬಿಜಿ ಐತಿ. ನೈಟ್ 12 ಗಂಟೆ ತನಕ ಹೆಚ್ಚಿದ್ಯಪ್ಪ ಅಂದ್ರೆ ನಿನ್ನ ಪಕ್ಕಾನೆ ಸ್ವಲ್ಪ ನೋಡ್ಕೊ, ಸಿಗತ್ತೆ. ಎಲ್ಲರದು ಆಗೈತಲ್ರಿ, ಯಾಕೆ ನಿಮ್ದು ಯಾಕೆ ಆಗತ್ತಿಲ್ಲ? ನಾವು ಸುಮಾರು ಜನದ್ದು ಓಪನ್ ಮಾಡಿ ನೋಡಿದೆ ನಾವು ಫ್ರೀ ಇರೋ ಟೈಮ್ ಒಳಗೆ. ನೀವು ಕೂಡ ಮಾಡಿರಿ. ಮತ್ತು ಯಾರಿಗೆಲ್ಲ PDF ಇದ್ರೊಳಗೆ ತೊಗೊಂಡಿಲ್ಲ, ಪಟ PDF ತೊಗೊಂಡ ಇನ್ನೂ ಇರುವ ಒಂದು 15 ದಿನ ಮೂಮೆಂಟ್ ಒಳಗೆ ಏನೈತಲ್ಲ ಆ ಟೈಮ್ ತಕ್ಕಂಗೆ ಸ್ಟಡಿ ಮಾಡಿರಿ. ಇಷ್ಟ ಹೇಳ್ತೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಸೋ ಮಚ್ ಆಲ್. ಮತ್ತೆ ಸಿಗುವ. ನಿಮ್ಮ ಭೇಟಿ ಕ್ಲಾಸ್ ಒಳಗೆ ಆಗುತ್ತಾ. ಕಮೆಂಟ್ಸ್ ಏನಪ್ಪ ನಿಮ್ಮದು? ಕಮೆಂಟ್ಸ್ ಓದಿ ಬ್ರೋ. ಯೂಟ್ಯೂಬ್ ಚಾನಲ್ ಐತಿ. ನಮ್ಮ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಬಯೋದೊಳಗೆ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ, ವಾಟ್ಸಪ್ ಲಿಂಕ್ ಇದೆ, ಗ್ರೂಪ್ದ ಪ್ಲಸ್ ಟೆಲಿಗ್ರಾಮ್ ಲಿಂಕ್ ಇದೆ. ಅಲ್ಲಿ ಜಾಯ್ನ್ ಆಗಿರಿ. ಯೂಟ್ಯೂಬ್ ಚಾನಲ್ ಲಿಂಕ್ ಹೆಸರು ಸರ್ ನಾಯಕ್ ಡಿಫೆನ್ಸ್ ಅಕಾಡೆಮಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ ರೀ, ಅಲ್ಲಿ ಹೋಗ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆಲ್ಕಮ್. ಸರ್ ಟೈಮ್ 9:30 ಮಾಡಿರಿ ಅಂತ ಹೇಳ್ತಿದ್ದಾರೆ. 108K. ಓಕೆ, ಗುಡ್ ನೈಟ್ ಸರ್. ಗುಡ್ ನೈಟ್ ಬಾಬಾ. ಎಸ್ ಸರ್, ಓಕೆ ಸರ್. ನಿಮ್ಮ ಯೂಟ್ಯೂಬ್ ಚಾನಲ್ ಹೇಳಿ ಸರ್. ನಮ್ಮ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ನಾಯಕ್ ಡಿಫೆನ್ಸ್ ಅಕಾಡೆಮಿ ಅಂತ ಐತ್ರಿ. ಪ್ಲಸ್ ನೀವು ನಮ್ಮ ಇನ್ಸ್ಟಾಗ್ರಾಮ್ ಬಯೋದೊಳಗೆ ಲಿಂಕ್ ಇದೆ, ಅಲ್ಲಿಂದ ಡೈರೆಕ್ಟ್ ಜಾಯ್ನ್ ಆಗಿರಿ, ಸಿಗುತ್ತಾ. ಮಾರ್ನಿಂಗ್ ಕ್ಲಾಸ್ ಇರೋಂಗಿಲ್ಲ, KSP ಲವರ್. ಓಕೆನಾ? ಮಾರ್ನಿಂಗ ಇರೋಂಗಿಲ್ಲ ರೀ. ಬಡವರ ಪಾಲಿನ ದೇವರು ಗುರುಜಿ ನೀವು ಆ ಥರ ಏನಿಲ್ಲ ರೀ ಗುರುಗಳ. ಓಕೆ, ನಾವು ಕೂಡ ಏನು ರಿಚರ್ಸ್ ಅಲ್ಲ, ಬಡವರ ಮಕ್ಕಳಿದ್ದೀವಿ, ರೈತರ ಮಕ್ಕಳಿದ್ದೀವಿ. ಹಾಗಾಗಿ ನಾವು ಕೂಡ ಅಂಥವ್ರಿಗೆ ಒಳ್ಳೆಯದನ್ನ ಬಯಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಸರ್ ನಿಮ್ಮ ಕ್ಲಾಸ್ ಏಕಲ್ಲ ಸೂಪರಾ? ಓಕೆ, ಥ್ಯಾಂಕ್ ಯು ಸರ್. 9 ಗಂಟೆಗೆ ನೋಡೋಣ್ರಿ, ನಾವು ವಿಚಾರ ಮಾಡಿಬಿಟ್ಟೆ ನಿಮಗೆ ಹಾಕಿರ್ತೀನಿ. ಓಕೆ, ಗುಡ್ ನೈಟ್. 9 ಗಂಟೆಗೆ ಸರ್. ಓಕೆ, ITBP ಬಗ್ಗೆ ಹೇಳಿ ಸರ್. ಖಂಡಿತವಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ ಗುರುಗಳ. ಓಕೆ, ಮಾತಾಡಿ ಅಲ್ಲಿಯೂ 1 ತಾಸು ಹೇಳಿದ್ವಿ. ಇಲ್ಲೂ ಅಂದರೆ ಸ್ವಲ್ಪ ತ್ರಾಸಾಗತ್ತೆ, ಮಾತಾಡೋಕ್ಕಾಗಲ್ಲ. ಡೈಲಿ ಇದ್ರೊಳಗೆ ಹೇಳ್ರಿ ಸರ್. ಖಂಡಿತವಾಗಿ ಹೇಳಿರ್ತೀನಿ ರೀ ಗುರುಗಳ. ಸರ್ ಊಟ ಆಯ್ತು ರೀ, ನಮ್ಮದು ಊಟ ಎಲ್ಲ ಆಯ್ತು ರೀ. ನಿಮ್ದು ಊಟ ಆಗೈತೆ ರೀ? ಮಂತೂರಿಗೆ ಭಾಳ ಹೆಲ್ಪ್ ಆಗ್ತಿದೆ ಸರ್. ಥ್ಯಾಂಕ್ ಯು. ಓಕೆ ಗುರು. ಸರ್ ಯೂಟ್ಯೂಬ್ ಕ್ಲಾಸ್ ಎಷ್ಟೊತ್ತಿಗೆ ಇರುತ್ತೆ? ಯೂಟ್ಯೂಬ್ ಕ್ಲಾಸ್ 6 ರಿಂದ 7 ಗಂಟೆ ಈವ್ನಿಂಗ್ ಇರುತ್ತೆ. ಇದೊಂದು ನೆನಪಿರಲಿ, 6 ರಿಂದ 7 ಗಂಟೆಗೆ ಈವ್ನಿಂಗ್ ಇರುತ್ತೆ ರೀ ಯೂಟ್ಯೂಬ್ ಕ್ಲಾಸ್. ಸೊ RRB ಗ್ರೂಪ್ ಡಿ ಕ್ಲಾಸ್ ಮಾಡೋಣ್ರಿ. ಇದ್ರೊಳಗೂ ಕೂಡ ಇದಾವ, ಇನ್ನು ಹೆಚ್ಚುವರಿ ಮಾಡೋಣ. ಸ್ವಲ್ಪ ಕ್ಲಾಸಸ್ ಸ್ಪೀಡ್, ಒಂದು ಕ್ವಶನ್ ನಾ ಏನು ಮಾಡ್ತೀನಿ ರೀ, ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಟೈಮ್ ಕವರ್ ಆಗ್ತಾ ಇಲ್ಲ. ಹಂಗೆ ಸ್ಪೀಡಾಗಿ ಹೋಗ್ತಾ ಇದ್ವಪ್ಪ ಅಂದ್ರೆ ಅಲ್ಲಿ ಪೂರ ಒಂದು 20-25 ಕ್ವಶನ್ಸ್ ನಾವು ಟಚ್ ಮಾಡ್ಬೋದು. ಓಕೆನಾ? ಗುಡ್ ನೈಟ್ ಸರ್. ಲವ್ ಯು ಜಾಸ್ತಿಪ್ಪ. ನಿಮ್ಮ ಕ್ಲಾಸ್ ಸೂಪರ್ ಸರ್. ಥ್ಯಾಂಕ್ ಯು KSP. RRB ಡಿ ಗ್ರೂಪಲ್ಲಿ ಲಿಂಕ್ ಹಾಕಿ ಸರ್. RRB ಡಿ ಗ್ರೂಪ್ದ ಲಿಂಕು ನಾಳೆಗೆ ಅಪ್ಲಿಕೇಶನ್ ಬಿಟ್ಟಾಗ ಹಾಕಿರ್ತೀನಿ ರೀ. ಓಕೆನಾ? ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಸರ್. RPF ಅಪ್ಲಿಕೇಶನ್ ಬಿಟ್ಟಾರ ಸರ್. ಇನ್ನೂ ಅಪ್ಲಿಕೇಶನ್ ಯಾವಾಗ ರೀ? ಇನ್ನೂ ಎಕ್ಸಾಮ್ ಆಗಿಲ್ಲ, ಅಡ್ವಾನ್ಸ್ ಹೆಂಗೆ ಬಿಡ್ತಾರ? ಓಕೆ ಸರ್. BSF ಬಗ್ಗೆ ಹೇಳುವ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀವಿ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಬಂದುಬಿಟ್ಟು ಪರಶುರಾಮ್ ಅಂತ. ಓಕೆನಾ? ಬಡವರ ಮಕ್ಕಳು ಬೆಳಿಬೇಕು ಸರ್. ಎಸ್, ಬಡವರ ಮಕ್ಕಳು ಬೆಳಿಲೇಬೇಕಾ? ಯಾಕಂದ್ರೆ ನಿಮಗಂತೂ ಗೊತ್ತೈತಿ ನಾವು ಯಾವ ಸ್ಟೇಜ್ ಒಳಗದೀವಿ, ನಮ್ಮ ಮನೆ ಪರಿಸ್ಥಿತಿ ಏನು, ನಾವು ಹೆಂಗಿರಬೇಕು, ನಾವು ಹೆಂಗಿದ್ರೆ ಸುಧಾರಣೆ ಆಗ್ತೇವೆ ಅನ್ನೋದು ಕೂಡ ನಿಮಗೆ ಗೊತ್ತೈತಿ. RPF ಎಕ್ಸಾಮ್ ಯಾವಾಗ ಇದೆ ಸರ್? ಅಕಾಡೆಮಿ ಮಾಡಿ ಸರ್. ಅಕಾಡೆಮಿ ಬೀರಪ್ಪ. ಅದೇ ಅಂತಿದ್ದ ನಾನು DP ಕಂಡೆಲ್ಲ, ನಾ ಇವಾಗ ನೋಡ್ತಾ ಇದ್ದೀನಿ. ಮಾಡೋಣ ಗುರು, ಮಾಡುವ.
ಮ್ಯಾಥ್ಸ್ ಕ್ಲಾಸ್ ಹೇಳಿ. ಮ್ಯಾಥ್ಸ್ ಕ್ಲಾಸ್ ಮಾಸ್ಟರ್ ಅಲ್ಲ ರೀ ನಾವು, ಓನ್ಲಿ ರೀಸನಿಂಗ್ ಮಾಸ್ಟರ್ ಅದೇವಿ. ಓಕೆನಾ ಸರಿ, ನೀವು ಬಡವರ ಬಂದು ಸರ್, ಥ್ಯಾಂಕ್ ಯು. ಓಕೆ, ಗ್ರೂಪ್ ಡಿ ಕ್ಲಾಸ್ ಹೇಳಿ, ಟೈಮಿಂಗ್ ಮಾಡಿ ಪ್ಲೀಸ್ ಸರ್. ಖಂಡಿತವಾಗಿ ಮಾಡುವ. ಓಕೆನಾ, ಸಾಕ ಇವಾಗ, ಮತ್ತೆ ಸಿಗುವ. ಬಾಯ್, ಟೇಕ್ ಕೇರ್, ಲವ್ ಯು ಸೋ ಮಚ್, ಟಾಟಾ. ನೆಕ್ಸ್ಟ್ ಕ್ಲಾಸ್ ನಾಳೆ ಮತ್ತೆ ಸಿಗುವ. ಯಾಕಂದ್ರೆ ನಾವು ಕೂಡ ಏನೋ ಒಂದು ಅಮೌಂಟ್ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ವೈಫೈ ಕುಂದಿರಿಸ್ಕೊಂಡಿದ್ದೀನಿ. ಅದಕ್ಕಾಗಿ ಫುಲ್ ಗಿಚ್ಚು ಹೇಳೋಕೆ ಹುರುಪಿ ಐತಿ. ವೈಫೈ ತಿರ್ಸ್ಬೇಕಲ್ಲ, ಹೆಂಗಾದ್ರೂ ಮಾಡಿ, ಹೌದಿಲ್ಲ. ವೈಫೈ ತೊಗೊಂಬಂದೀವಿ, ಅನ್ಲಿಮಿಟೆಡ್ ಪ್ಯಾಕೇಜ್ ಐತಿ. ಬೇಕಾದಷ್ಟು ನೆಕ್ ಜಕೋರಿ, ರಾತ್ರಿ 2 ಗಂಟೆಗೆ ಹಚ್ಚಿದ್ರೆ ಕ್ಲಾಸ್ ಮಾಡೋಣ ಆ ಥರ ಈಗ ಮೂಮೆಂಟ್ ಐತ್ರಿ ನಮ್ಮ ಹತ್ರ ಈಗ. ಓಕೆ, ಅವಾಗೇನಿತ್ತು ಡೈಲಿ 30 ರೂಪಾಯಿ 40 ರೂಪಾಯಿ ರಿಚಾರ್ಜ್ ಹೊಡ್ಕೋಬೇಕು, ಮತ್ತು ಕ್ಲಾಸಿಗೆ ಹೋಗ್ಬೇಕಾದ್ರೆ ಭಾಳ ಅನುಕೂಲ. ನಮ್ಮದು ಇರೋ ಬಡ ಪರಿಸ್ಥಿತಿಯಲ್ಲಿ ಅದನ್ನ ಅಮೌಂಟ್ ಅಂದ್ರೆ ಭಾಳ ಹೆವಿ ಆಗ್ತಿತ್ತು ನನಗೆ. ಅಲ್ಲಿ ಹೆಂಗೆ ಮಾಡ್ಕೊಂಡ ಏನೋ ಒಂದು ಸೆಟ್ ಮಾಡಿದ್ದೀನಿ, ವೈಫೈ ಕುಂದಿರಿಸ್ಕೊಂಡಿದ್ದೀನಿ. ಇವತ್ತಿಂದ ಧಮಾಕ ಚಾಲು. ಓಕೆ, ಬಾಯ್, ಟೇಕ್ ಕೇರ್, ಟಾಟಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಗುಡ್ ನೈಟ್ ರೀ.